ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ಗೆ ಸಂಬಂಧಿಸಿದಂತಹ ಪ್ರಮುಖ ವಿಷಯಗಳನ್ನ ನೋಡ್ಕೊಳ್ಳೋಣ, ಸರಿನಾ. ಸೊ ಆ್ಯಕ್ಚುಲಾಗಿ ಈ ಕ್ಲಾಸಲ್ಲಿ ಏನೇನು ನಾವು ತಿಳ್ಕೊತಿದ್ದೀವಿ ಅಂತ ಹೇಳೋದಾದರೆ, ಒಂದು ಈ ಸಿಲೆಬಸ್ ಏನಿದೆ ಅಲ್ವಾ, ಯಾವುದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ಗೆ ಇರೋ ಸಿಲೆಬಸ್, ಪೇಪರ್ 2ಗೆ ಇರೋ ಸಿಲೆಬಸ್ನ ನೋಡ್ಕೊಳ್ಳೋಣ. ಹಾಗೆ ಇದಕ್ಕೆ ಸಂಬಂಧಿಸಿದಂತಹ ಹಿನ್ನೆಲೆಗಳನ್ನು ನೋಡ್ಕೊಳ್ಳೋಣ, ಸರಿನಾ. ಸೊ ಮೀಸಲಾತಿಗೆ ಸಂಬಂಧಿಸಿದಂಥ ಹಿನ್ನೆಲೆ ಏನಿದೆ, ಸರಿನಾ. ಸೊ ಹಿನ್ನೆಲೆಯಲ್ಲಿ ಯಾವುದ್ಯಾವ್ದು ಬರ್ತದೆ, ಯಾವುದ್ಯಾವ್ದು ಮೇನ್ ಪಾಯಿಂಟ್ಸ್ ಆಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ನೋಡ್ಕೊಳ್ಳೋಣ. ಹಾಗೆ ಮಂಡಲ ಆಯೋಗ ಏನು ಶಿಫಾರಸು ಮಾಡುತ್ತೆ ಅಲ್ವಾ, ಸೊ ಆ ಮಂಡಲ ಆಯೋಗದ ಶಿಫಾರಸುಗಳನ್ನ ನೋಡ್ಕೊಳ್ಳೋಣ, ಸರಿನಾ. ಸೊ ಅದಾನಂತರ 243D ಆರ್ಟಿಕಲ್ ಏನು ಹೇಳ್ತದೆ ಅದನ್ನು ಕೂಡ ನೋಡ್ಕೊಳ್ಳೋಣ, ಸರಿನಾ. ಸೊ ಬನ್ನಿ ತಡ ಮಾಡೋದು ಯಾಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಫ್ ಇವನ್ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಿದೆ ಅಂದರೆ ಪೇಪರ್ 2 ಇದೆಯಲ್ವಾ, ಪೇಪರ್ 2ದು ಸಿಲೆಬಸ್ ಕೊಟ್ಟಿದ್ದಾನೆ. ಸಿಲೆಬಸ್ನಲ್ಲಿ ಏನಿದೆ ಅಂದರೆ ಟೋಟಲ್ 15 ಪಾಯಿಂಟ್ಸ್ನ ಕವರ್ ಮಾಡಿರ್ತಾನೆ, ಸರಿನಾ. 15 ಪಾಯಿಂಟ್ಸ್ನ ನಾವು ಕವರ್ ಮಾಡಬೇಕು. ಏನಿದೆ ಅಂದರೆ ಒಂದು ಭಾರತದಲ್ಲಿ ಮೀಸಲಾತಿ, ಸರಿನಾ, ಭಾರತದಲ್ಲಿ ಮೀಸಲಾತಿ. ಹಾಗೆ OBCಗಳ ಆಯೋಗ ಇದೆಯಲ್ವಾ, ಯಾವುದು 102ನೇ ತಿದ್ದುಪಡಿ ಆದ ನಂತರ ಒಂದು OBC ಆಯೋಗ ಅಂತ ಬರ್ತದೆ, ಸರಿನಾ. 338B ಆರ್ಟಿಕಲಲ್ಲಿ ಅದು ಉಲ್ಲೇಖವಿದೆ, ಯಾವುದು OBC ಆಯೋಗದು, ಸರಿನಾ. 338B 338A ಏನಿದೆ ಅಂದರೆ ST ಬಗ್ಗೆ ಇದೆ, ಓಕೆ, ST ಆಯೋಗದ ಬಗ್ಗೆ ಇದೆ. ಅದಾದ ನಂತರ 338 ಆರ್ಟಿಕಲಲ್ಲಿ ಏನಿರುತ್ತೆ ಅಂದರೆ SC ಬಗ್ಗೆ ಇದೆ, ಸರಿನಾ. ಇದು ನೆನಪಿರಲಿ ನಿಮಗೆ, ಅವು ಬೇರೆ ಎಕ್ಸಾಮಲ್ಲೂ ಕೂಡ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ SC ST ಮತ್ತು OBC ಕಾಯ್ದೆ 1990. ಅದಾದ ನಂತರ ಶಿಕ್ಷಣ ಮತ್ತು ಉದ್ಯೋಗ ಮೀಸಲಾತಿ ಕ್ರಿಟಿಕಲ್ ಕಾಯ್ದೆ. ಅದಾದ ನಂತರ EWS, ಓಕೆನಾ, ಆರ್ಥಿಕ ದುರ್ಬಲ ವರ್ಗಕ್ಕೆ, ಓಕೆ. ಇದು ಕರ್ನಾಟಕದಲ್ಲಿ ಇವಾಗ ಇದೆಯೋ ಅಥವಾ ಇಲ್ವೋ, ಈ ಮೀಸಲಾತಿ ಇದೆಯೋ ಅಥವಾ ಇಲ್ವೋ ಅಂತ ನಿಮಗೆ ಗೊತ್ತಿರಬೇಕು. ಈ ಮೀಸಲಾತಿ ಇಲ್ಲ, EWS ಮೀಸಲಾತಿ ಕರ್ನಾಟಕದಲ್ಲಿಲ್ಲ, ಓಕೆನಾ. ಇದು ಸೆಂಟ್ರಲಲ್ಲಿದೆ, ಸೆಂಟ್ರಲಲ್ಲಿ 10% ಮೀಸಲಾತಿ ಕೊಡ್ತಾರೆ EWS ಅವರಿಗೆ, ಓಕೆನಾ. ಎಕನಾಮಿಕ್ ವೀಕರ್ ಸೆಕ್ಷನ್ ಅಂತ ಕೊಡ್ತಾರೆ. ಬಟ್ ಕರ್ನಾಟಕದಲ್ಲಿ ಇನ್ನೂವರೆಗೂ ಆ ರೂಲ್ಸ್ನ ತಂದಿಲ್ಲ, ಸರಿನಾ. ಇದು ನೆನಪಿರಲಿ ನಿಮಗೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಕಾಯ್ದೆ 1995 ಆಯೋಗದ ಕಾರ್ಯಗಳು ಮತ್ತು ಅದರ ಅಧಿಕಾರಗಳ ಬಗ್ಗೆ ಕೇಳ್ತಾನೆ ಪೇಪರ್ 2ನಲ್ಲಿ, ಸರಿನಾ. ಸೊ ನೆಕ್ಸ್ಟ್ ಏನು ಕೇಳ್ತಾನೆ ಅಂದರೆ SC ಅಥವಾ ST ಮತ್ತು ಇತರ OBC ನೇಮಕಾತಿ ಮೀಸಲಾತಿ ಮತ್ತು ಅದರ ಇತ್ಯರ್ಥ ಕಾಯ್ದೆಗಳ ಬಗ್ಗೆ ಕೇಳ್ತಾನೆ, ಸರಿನಾ. ಸೊ ಇದು ಹೇಳಾಯಿತು. ಸೊ ಇನ್ನೂ 15ರವರೆಗೂ ಇದ್ದಾವೆ, ಸರಿನಾ. ಸೊ ಇಲ್ಲಿ ನೀವು ನೋಡ್ಕೋಬೋದು, ಯಾವುದಂದರೆ ಹಿಂದುಳಿದ ವರ್ಗಗಳ ವಸತಿ ನಿಲಯಗಳು, ಹಿಂದುಳಿದ ವರ್ಗಗಳ ಯುವಕರಿಗೆ ತರಬೇತಿ ಯೋಜನೆಗಳು, ಮತ್ತು ಹಿಂದುಳಿದ ವರ್ಗಗಳಿಗೆ ವಿವಿಧ ಅಭಿವೃದ್ಧಿ ಯೋಜನೆಗಳು, ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ವಿವಿಧ ವಿದ್ಯಾರ್ಥಿ ವೇತನ ಯೋಜನೆಗಳು, ಮತ್ತು ಅರಿವು ಗಂಗಾ ಕಲ್ಯಾಣ ಯೋಜನೆಗಳು, ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಮತ್ತು ರಾಜ್ಯ ಮೀಸಲಾತಿ ಪರಿಕಲ್ಪನೆ, ಮತ್ತು ಹಿಂದುಳಿದ ವರ್ಗಗಳ ಕಾಯ್ದೆ ಇಲಾಖೆ, ಸರಿನಾ. ಇವೆಲ್ಲ ಕೂಡ ಇದರದ್ದು ಸಿಲೆಬಸ್ಸಲ್ಲಿ ಕೊಟ್ಟಿದ್ದಾನೆ, ಸರಿನಾ. ಯಾವುದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ ಈ ಪೇಪರ್ 2ದು ಸಿಲೆಬಸ್ ಇದೆಯಲ್ಲ, ಸರಿನಾ. ಮೊದಲ ಟಾಪಿಕ್ ಏನಿದೆ ಅಂದರೆ ಭಾರತದಲ್ಲಿ ಮೀಸಲಾತಿ ಅಂತ ಕೊಟ್ಟಿದ್ದಾನೆ, ಸರಿನಾ. ಭಾರತದಲ್ಲಿ ಮೀಸಲಾತಿ ಮೂಲಭೂತ ವ್ಯಾಖ್ಯಾನ ಅಂತ ಕೊಟ್ಟಿದ್ದಾನೆ, ಸರಿನಾ. ಮೂಲಭೂತ ವ್ಯಾಖ್ಯಾನ ಅಂದರೆ ಅದರದ್ದು ಮೀನಿಂಗ್ ಏನು, ಮೀಸಲಾತಿದು ವಾಟ್ ಈಸ್ ರಿಸರ್ವೇಷನ್ ಅಂತ ಕೇಳ್ತಾನೆ, ಓಕೆ. ಏನು ಮೀಸಲಾತಿ ಅಂದರೆ ಏನು, ರಿಸರ್ವೇಷನ್ ಅಂದರೆ ಏನು, ಓಕೆ. ಮೀಸಲಾತಿ ಅಂದರೆ ಸರ್ಕಾರಿ ಉದ್ಯೋಗಗಳು, ಎಲ್ಲೆಲ್ಲಿ ನೋಡಿ ಒಂದು ಸರ್ಕಾರಿ ಉದ್ಯೋಗಗಳು. ಸೊ ಇವಾಗ ನೀವು ಎಕ್ಸಾಮ್ ಬರೀತೀರಲ್ವಾ, ಸೊ ನೀವು ಕೂಡ ಇದನ್ನು ಅಪ್ಲಿಕೇಶನ್ ಹಾಕಿರ್ತೀರ ಆ್ಯಸ್ ಪರ್ ರಿಸರ್ವೇಷನಲ್ಲೇ ನೀವು ಇದರ ಏನೋ ಯಾವ ಜಿಲ್ಲೆಗೆ ಹಾಕಬೇಕು ಅಂತ ನೋಡಿ ಹಾಕಿರ್ತೀರ, ಸರಿನಾ. ಬೇರೆ ಬೇರೆ ಎಕ್ಸಾಮ್ಗೆ ಬೇರೆ ಬೇರೆ ರೀತಿ ಇರ್ತದೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಮೀಸಲಾತಿ ಇದೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಶಾಸಕಾಂಗಗಳಲ್ಲಿಯೂ ಸಹ ಜನಸಂಖ್ಯೆಯ ಕೆಲವು ವರ್ಗಗಳಿಗೆ ಸೀಟುಗಳನ್ನು ಪ್ರವೇಶಿಸಲು ಅನುಕೂಲ ಮಾಡಿಕೊಡುತ್ತದೆ. ಯಾವುದು ಅಂದರೆ ಮೀಸಲಾತಿ ಅನ್ನೋದು, ಓಕೆನಾ. ಎಲ್ಲೆಲ್ಲಿ ಒಂದು ಸರ್ಕಾರಿ ಉದ್ಯೋಗಗಳಲ್ಲಿ, ನೆಕ್ಸ್ಟ್ ಶಿಕ್ಷಣ ಸಂಸ್ಥೆಗಳಲ್ಲಿ ಮತ್ತು ಶಾಸಕಾಂಗಗಳಲ್ಲಿ, ಈ 3 ಕಡೆಯೂ ಕೂಡ ನಿಮಗೆ ಮೀಸಲಾತಿ ಇದ್ರೇನೋ ಕೆಲವು ಸೀಟುಗಳನ್ನು ಕಾಯ್ದಿರಿಸ್ತದೆ, ಸರಿನಾ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ ಅಂದರೆ ಭಾರತೀಯ ಸನ್ನಿವೇಶದಲ್ಲಿ ಮೀಸಲಾತಿಯು ಸಮಾಜದ ದುರ್ಬಲ ವರ್ಗದವರಿಗೆ, ಓಕೆ, ಯಾರಿಗೆ, ಸದೃಢ ವರ್ಗದವರಿಗೆಲ್ಲ, ಇದು ದುರ್ಬಲ ವರ್ಗದವರಿಗೆ ಸರ್ಕಾರಿ ಉದ್ಯೋಗಗಳು, ಎಲ್ಲಿ ಅಂದರೆ ಸರ್ಕಾರಿ ಉದ್ಯೋಗಗಳು, ಖಾಸಗಿ ಉದ್ಯೋಗಗಳಲ್ಲ. ಖಾಸಗಿ ಉದ್ಯೋಗಗಳಲ್ಲಿ ನಿನ್ನ ಎಫಿಷಿಯೆಂಟ್ಗೆ ತಕ್ಕ ಹಾಗೆ ಅವನು ಏನೋ ರಿಕ್ರೂಟ್ಮೆಂಟ್ ತೊಗೋತಾನೆ, ಓಕೆನಾ. ನಿನಗೆ ಜಾಬಲ್ಲಿ ಸೆಲೆಕ್ಟ್ ಮಾಡ್ಕೋತಾನೆ, ನೀನು ಯಾವ ಕ್ಯಾಸ್ಟ್ ಇದೆಯಾ, ನೀನು ನನ್ನ ಕಂಪ್ನಿನಲ್ಲಿ ಇಷ್ಟು ರಿಸರ್ವ್ ಇದೆ, ಸೊ ನಿನಗೆ ಈ ಸೀಟ್ ಇಲ್ಲ ಅಂತ ಕಳಿಸೋದಿಲ್ಲ, ಓಕೆನಾ. ಇದು ಹೇಳ್ತಾ ಇರೋದು ಸರ್ಕಾರಿ ಹುದ್ದೆಗಳಲ್ಲಿ, ಓಕೆನಾ. ಸೊ ನೆಕ್ಸ್ಟ್ ಶಾಸಕಾಂಗಗಳು, ಸರಿನಾ. ಇವಾಗ ರಾಜ್ಯ ಶಾಸಕಾಂಗ ಆಗಲಿ, ಅದಾದ ನಂತರ ಕೇಂದ್ರ ಶಾಸಕಾಂಗ ಆಗಲಿ, ಅಲ್ಲೆಲ್ಲ ಯಾವುದು ಅಂದರೆ ಮೀಸಲಾತಿ ಇರ್ತದೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಶಿಕ್ಷಣ ಸಂಸ್ಥೆಗಳಲ್ಲಿ ನಿಗದಿತ ಸಂಖ್ಯೆಯ ಸ್ಥಾನಗಳನ್ನು ಕಾಯ್ದಿರಿಸುವ ಕ್ರಿಯೆಯನ್ನು ಉಲ್ಲೇಖಿಸುತ್ತದೆ, ಸರಿನಾ. ಸೊ ನಿಮಗೂ ಇವಾಗ ಒಂದು ಎಕ್ಸಾಂಪಲ್ ಕೊಡಲಾ ಅಂದರೆ ಇವಾಗ MP ಎಲೆಕ್ಷನ್ ನಡೀತದೆ, ಸರಿನಾ. MP ಎಲೆಕ್ಷನ್ ಅಂದರೆ ಇವಾಗ ಸೆಂಟ್ರಲಲ್ಲಿ ಏನು ನಡೀತದೆ ಗೊತ್ತಾ,
ಮೆಂಬರ್ ಆಫ್ ಪಾರ್ಲಿಮೆಂಟ್ಗೆ ಹೋಗೋಕ್ಕೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಎಲೆಕ್ಷನ್ ನಡೀತದಲ್ವಾ. ಸೊ ಆ ಎಲೆಕ್ಷನಲ್ಲಿ ಕರ್ನಾಟಕದಲ್ಲಿ ಎಷ್ಟು ಸೀಟ್ ಮೀಸಲಾತಿಗಳಿದ್ದಾವೆ ಎಸ್ ಸಿ ಅವರಿಗೆ? 5 ಕ್ಷೇತ್ರಗಳು ಯಾರಿಗೆ? ಎಸ್ ಸಿ ಅವರಿಗೆ ಮೀಸಲಾತಿ ಇದ್ದಾವೆ. ಸೊ ನಿರ್ದಿಷ್ಟ ಸಂಖ್ಯೆ ಮೀಸಲಾತಿ ಐತಲ್ವಾ. ಸೊ ಎಷ್ಟಿದ್ದಾವೆ? 5 ಇದ್ದಾವೆ, ಸರಿನಾ? 5 ಇದ್ದಾವೆ. ಯಾವ್ದ್ಯಾವ್ದು 5 ಇದ್ದಾವೆ ಹೇಳ್ಬೋದಾ? ಒಂದು ವಿಜಯಪುರ, ಅದಾದ ನಂತರ ಕಲಬುರಗಿ, ಅದಾದ ನಂತರ ಕೋಲಾರ ಮತ್ತು ಚಿತ್ರದುರ್ಗ, ಇನ್ನೊಂದು ಯಾವುದು ಅದನ್ನು ನೀವು ಕಮೆಂಟ್ ಮಾಡಿ, ಸರಿನಾ? ಸೊ ನೆಕ್ಸ್ಟ್ ಎಸ್ ಟಿ ಅವರಿಗೆ ಕೂಡ 2 ಕ್ಷೇತ್ರದಲ್ಲಿ ಮೀಸಲಾತಿ ಇದ್ದಾವೆ. ಯಾವ್ಯಾವು ಅಂದರೆ ಒಂದು ರಾಯಚೂರ, ಹಾಗೆ ಇನ್ನೊಂದು ಬಳ್ಳಾರಿ. ಇವೆರಡೂ ಕೂಡ ಎಲ್ಲಿ ಅಂದರೆ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳೇ ನೋಡಿ, ಇವೆರಡೂ ಕೂಡ ಯಾವುದು ಎಸ್ ಟಿ ಮೀಸಲಾತಿ ಕ್ಷೇತ್ರಗಳಿರೋದು. ಸೊ ಹೀಗಾದರೂ ನೆನ್ಪಿಟ್ಕೋಬೋದು. ಸೊ ಈ ರೀತಿ ನಿರ್ದಿಷ್ಟವಾಗಿ ಇಷ್ಟು ನಂಬರ್ ಅಂತ, ಇಷ್ಟು ಸ್ಥಾನಗಳು ಅಂತ ಏನೋ ಮೀಸಲಿಡ್ತಾರೆ, ಸರಿನಾ? ಸೊ ಅದನ್ನು ಈ ಕ್ರಿಯೆಯನ್ನು ಉಲ್ಲೇಖಿಸ್ತದೆ ಯಾವುದು? ಮೀಸಲಾತಿ ಅನ್ನೋದು, ಸರಿನಾ? ನೆನಪಿರಲಿ ನಿಮಗೆ. ಸೊ ನೆಕ್ಸ್ಟ್ ಏನು ಹೇಳ್ತಾನೆ ಅಂದರೆ ಐತಿಹಾಸಿಕ ಹಿನ್ನೆಲೆ, ಸರಿನಾ? ಇದ್ರದ್ದು ಏನು ಮೀಸಲಾತಿ ಇದೆಯಲ್ಲ, ಈ ಮೀಸಲಾತಿ ಹೇಗೆ ಬಂತು? ಸೊ ಎಲ್ಲಿಂದನೋ ಒಂದು ಕಡೆಯಿಂದ ಸ್ಟಾರ್ಟ್ ಆಗಿರಬೇಕು. ಸೊ ಯಾವಾಗ ರಾಜ ಮಹಾರಾಜರ ಕಾಲದಲ್ಲಿ ಇದು ಇರಲಿಲ್ಲ, ಅದಾದ ನಂತರ ಮುಂದೆ ಮಧ್ಯ ಭಾರತ ಯುಗದ ಕಾಲದಲ್ಲಿ ಅಲ್ಲಿರಲಿಲ್ಲ, ಅದಾದ ನಂತರ ನೆಕ್ಸ್ಟ್ ಇದ್ರೇನೋ ದಿವಾನರ ಕಾಲ ಅದು ಇದು ಅಂತ ಬರುತ್ತೆ, ಮೈಸೂರು ಒಡೆಯರ ಕಾಲದಲ್ಲಿ ಅಲ್ಲಿತ್ತಾ, ಅಲ್ಲಿ ಸ್ವಲ್ಪ ಸ್ವಲ್ಪ ಬರೋಕ್ಕೆ ಶುರು ಆಗ್ತದೆ, ಸರಿನಾ? ಸೊ ಇದ್ರದ್ದು ಹಿನ್ನೆಲೆ ಏನು ಅಂತ ಕೇಳ್ತಾನೆ. ಸೊ ಹಿನ್ನೆಲೆ ಏನು ಅಂದರೆ 1882ರಲ್ಲಿ, ಓಕೆ, ಯಾವಾಗ 1882ರಲ್ಲಿ ವಿಲಿಯಂ ಹಂಟರ್ ಮತ್ತು ಜ್ಯೋತಿರಾವ್ ಫುಲೆ ಮೂಲತಃ ಜಾತಿ ಆಧಾರಿತ ಮೀಸಲಾತಿ ವ್ಯವಸ್ಥೆಯ ಕಲ್ಪನೆಯನ್ನು ಕಲ್ಪಿಸಿದರು. ಯಾರು ಮೊಟ್ಟ ಮೊದಲ ಬಾರಿಗೆ ಜಾತಿ ಆಧಾರಿತ ಯಾವುದು ಅಂದರೆ ಜಾತಿ ಆಧಾರಿತ ಮೀಸಲಾತಿ ವ್ಯವಸ್ಥೆಯನ್ನು ಕಲ್ಪಿಸಿದವರು ಯಾರು ಅಂತ ಕೇಳ್ತಾರೆ. ಯಾರು ಅಂದರೆ ಒಂದು ವಿಲಿಯಂ ಹಂಟರ್, ಇವ್ರ ಹೆಸರು ಹೇಳಬೇಕು ಡೈರೆಕ್ಟಾಗಿ. ಅದಾನಂತರ ಇವರಿಗೆ ಬೆಂಬಲಿಸಿದವರು ಯಾರು ಅಂತ ಕೇಳಿದಾಗ ಅಲ್ಲಿ ಜ್ಯೋತಿರಾವ್ ಫುಲೆ ಅಂತ ಬರ್ತದೆ, ಓಕೆನಾ? ಜ್ಯೋತಿರಾವ್ ಫುಲೆ. ಸತ್ಯಶೋಧಕ ಸಮಾಜ ಯಾರು ಬರ್ತಾರೆ? ಜ್ಯೋತಿರಾವ್ ಫುಲೆ ಬರ್ತಾರಾ ಅಥವಾ ಪಾಂಡುರಂಗ ಹೆಗಡೆ ಬರ್ತಾರಾ? ಪ್ರಾರ್ಥನಾ ಸಮಾಜ ಬರ್ತಾರೆ ಅಲ್ವಾ, ಪಾಂಡುರಂಗ ಹೆಗಡೆ. ಸೊ ಸತ್ಯಶೋಧಕ ಸಮಾಜ ಯಾವ್ದು ಅಂದರೆ ಜ್ಯೋತಿರಾವ್ ಫುಲೆ ಅವ್ರು ಸ್ಟಾರ್ಟ್ ಮಾಡಿದ್ದು. ಅವರೇ ಯಾವುದಕ್ಕೆ? ಜಾತಿ ಆಧಾರಿತ ಮೀಸಲಾತಿ ವ್ಯವಸ್ಥೆಯ ಕಲ್ಪನೆಗೆ ಅಡಿಪಾಯ ಹಾಕಿರ್ತಾರೆ, ಓಕೆನಾ? ಯೂಸ್ ಮಾಡಿದವರು, ಕಲ್ಪನೆ ಕೊಟ್ಟವರು ಯಾರು ಅಂದರೆ ಅವರೇ, ಸರಿನಾ? ಇದು ನೆನಪಿರಲಿ ನಿಮಗೆ. ಯಾವಾಗ? 1882ರಲ್ಲಿ, ಸರಿನಾ? ಸೊ ನೆಕ್ಸ್ಟ್ ಏನು ಪಾಯಿಂಟ್ ಕೊಟ್ಟಿದ್ದಾನೆ ಅಂದರೆ ಕೊಲ್ಹಾಪುರದ ಸಂಸ್ಥಾನದ ಮಹಾರಾಜ ಛತ್ರಪತಿ ಶಾಹು ಬ್ರಾಹ್ಮಣೇತರ ಮತ್ತು ಹಿಂದುಳಿದ ವರ್ಗಗಳ ಪರವಾಗಿ ಮೀಸಲಾತಿಯನ್ನು ಪರಿಚಯಿಸಿದರು. ಅದರಲ್ಲಿ ಹೆಚ್ಚಿನವು 1902ರಲ್ಲಿ ಜಾರಿಗೆ ಬಂದವು, ಸರಿನಾ? ಸೊ ಎಲ್ಲಿ ಯಾರು ಪ್ರಾರಂಭ ಮಾಡ್ತಾರೆ? ಇವಾಗ ಬ್ರಿಟಿಷರಲ್ಲಿ ಅಂತ ಕೇಳಿದ್ರೆ ನಾವು ವಿಲಿಯಂ ಹಂಟರ್ ಅಂತ ಹೇಳ್ತೀವಿ, ಸರಿನಾ? ಅದಾದ ನಂತರ ಭಾರತೀಯರು ಯಾರು ಅದಕ್ಕೆ ಸಪೋರ್ಟ್ ಕೊಟ್ಟರು, ಯಾರು ಅದರ ಪರಿಕಲ್ಪನೆಯನ್ನು ಕೊಟ್ಟರು ಅಂತ ಕೇಳಿದಾಗ ಜ್ಯೋತಿರಾವ್ ಫುಲೆ ಅಂತ ಕೂಡ ನಾವು ಮೆನ್ಷನ್ ಮಾಡ್ತೀವಿ, ಸರಿನಾ? ಇದು ಎಷ್ಟರಲ್ಲಿ? 1882ರಲ್ಲಿ. ಹಾಗೆ ಒಬ್ಬ ಯಾರು ಮಹಾರಾಜ ಯಾರು ಇದಕ್ಕೆ ಬೆಂಬಲ ಕೊಟ್ಟರು, ಸರಿನಾ? ಮೀಸಲಾತಿ ಅನ್ನೋದು ಅವರವರ ಪರಿಕಲ್ಪನೆಯಲ್ಲಿ ತಂದರು ಅಂತ ಕೇಳೋದಾದರೆ ಅದು ಯಾರು ಅಂದರೆ ಕೊಲ್ಹಾಪುರದ, ಓಕೆನಾ? ಕೊಲ್ಹಾಪುರದ ಸಂಸ್ಥಾನದ ಮಹಾರಾಜ ಛತ್ರಪತಿ ಶಾಹು ಬ್ರಾಹ್ಮಣೇತರ, ಓಕೆ? ಶಾಹು ಏನಿದಾರಲ್ವ, ಛತ್ರಪತಿ ಶಾಹು, ಇವರು ಬ್ರಾಹ್ಮಣೇತರ ಮತ್ತು ಹಿಂದುಳಿದ ವರ್ಗಗಳ ಪರವಾಗಿ ಮೀಸಲಾತಿಯನ್ನು ಪರಿಚಯ ಮಾಡ್ತಾರೆ. ಯಾರು? ಛತ್ರಪತಿ ಶಾಹು ಅನ್ನೋರು, ಓಕೆನಾ? ಯಾರು? ಛತ್ರಪತಿ ಶಾಹು. ಯಾವ ಮನೆತನದ ದೊರೆಯವರು ಅಂದರೆ ಕೊಲ್ಹಾಪುರದ ಸಂಸ್ಥಾನ, ಓಕೆನಾ? ಕೊಲ್ಹಾಪುರದ ಸಂಸ್ಥಾನ. ಸೊ ನಾವು ರಾಜಮನೆತನಗಳು ಅಂತ ಹೇಳ್ತೀವಿ, ಅವಾಗೆಲ್ಲ ಸಂಸ್ಥಾನಗಳಂತಲೇ ಹೇಳ್ತಿದ್ರು ಜಾಸ್ತಿ, ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ ಅವು ಯಾವಾಗ ಜಾರಿಗೆ ಬಂದು ಅಂತ ಕೇಳಿದ್ರೆ 1902ರಲ್ಲಿ ಹೆಚ್ಚಿನವು ಜಾರಿಗೆ ಬರ್ತವೆ. ಅಂದರೆ ಮೈನರ್ ಆಗಿ ಕೆಲವೊಂದಿದ್ರೆ ಜಾರಿಗೆ ಬಂದಿರ್ತವೆ ಅದಕ್ಕಿಂತ ಪೂರ್ವದಲ್ಲೇ, ಬಟ್ ಇದ್ರ ಮ್ಯಾಕ್ಸಿಮಮ್ ಜಾರಿಗೆ ಬಂದಿದ್ದು ಯಾವಾಗ ಅಂದರೆ 1902ರಲ್ಲಿ, ಸರಿನಾ? ನೆನಪಿರಲಿ. ಸೊ ನೆಕ್ಸ್ಟ್ 1909ರಲ್ಲಿ ಏನಾಗ್ತದೆ ಅಂದರೆ ಬ್ರಿಟಿಷ್ ರಾಜ್ ಕೆಲವು ಸಮುದಾಯಗಳಿಗೆ ಪ್ರತ್ಯೇಕ ಮತದಾರರನ್ನು ನೀಡುವ ಮೂಲಕ 1909ರ ಭಾರತ ಸರ್ಕಾರ ಕಾಯ್ದೆಯಲ್ಲಿ ಮೀಸಲಾತಿ ಅಂಶಗಳನ್ನು ಪರಿಚಯಿಸಿತು. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಇದು ಈ ಎಕ್ಸಾಮ್ಗೆ ಅಂತಲ್ಲ, ಬೇರೆ ಎಕ್ಸಾಮು ಕೂಡ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನ ವ್ಯವಸ್ಥೆ ಕಲ್ಪಿಸಿದ ಕಾಯ್ದೆ ಯಾವುದು ಅಂತ ಕೇಳ್ತಾನೆ, ಸರಿನಾ? ಫಸ್ಟ್ ಟೈಮ್ ಏನು ಮಾಡ್ತಾನೆ ಅಂದರೆ ಮುಸ್ಲಿಮರಿಗೆ, ಸರಿನಾ? ಅಲ್ಲಿ ಹೇಗೆ ಅಂದರೆ ಇವಾಗ ಇಲ್ಲಿ ಕರ್ನಾಟಕದಲ್ಲಿ ಕೆಲವೊಂದು ಕ್ಷೇತ್ರಗಳಿರ್ತವೆ, ಇವಾಗ MLA ಕ್ಷೇತ್ರಗಳಿದಾವಲ್ವಾ, ಆ ಕ್ಷೇತ್ರಗಳಲ್ಲಿ ಹೇಗೆ ಅಂದರೆ ಮುಸ್ಲಿಮರೇ ನಿಲ್ಲಬೇಕು, ಓಕೆನಾ? ಎಲೆಕ್ಷನ್ಗೆ ಮುಸ್ಲಿಮರೇ ನಿಲ್ಲಬೇಕು. ಇವಾಗ ನಂದು ಯಾವುದೋ ಒಂದು ಮತಕ್ಷೇತ್ರ ಇದೆ ಅಂತ ಅಂದ್ಕೊಳ್ಳಿ, ಓಕೆನಾ? ನಂದು ಯಾವುದಿದೆ ಅಂದರೆ ನಂದು ವಿಜಯಪುರ ಮತಕ್ಷೇತ್ರ ಇದೆ, ಸರಿನಾ? ವಿಜಯಪುರ ಮತಕ್ಷೇತ್ರ ಇದೆ. ಇಲ್ಲಿ ಅನ್ನೋದು ಒಂದು ಪಾರ್ಟಿ, ಓಕೆನಾ? ಏನೋದೊಂದು ಪಾರ್ಟಿ, ಯಾಕೆ ಹೆಸರೇ ತೊಗೊಂಡ್ಬಿಡಿಯಲ್ಲ, BJP ಅನ್ನೋದೊಂದು ಪಾರ್ಟಿ, ಓಕೆನಾ? BJP ಅನ್ನೋದೊಂದು ಪಾರ್ಟಿ ಇಲ್ಲಿ ಮತಕ್ಷೇತ್ರದಲ್ಲಿ, ಓಕೆನಾ? ಒಬ್ಬನೇ ನಿಲ್ಲಿಸ್ತಾರೆ. ಯಾರನ್ನು ನಿಲ್ಲಿಸ್ಬೇಕು ಅಂದರೆ ಅವರು ಮುಸ್ಲಿಮ್ ಅವ್ರನ್ನೇ ನಿಲ್ಲಿಸ್ಬೇಕು, ಸರಿನಾ? ನಿಲ್ಲಿಸ್ತಾರೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಕಾಂಗ್ರೆಸ್ ಪಾರ್ಟಿ ಏನಿದೆ ಅಲ್ವಾ, ಕಾಂಗ್ರೆಸ್
ಈ ಕಾಂಗ್ರೆಸ್ ಕೂಡ ಈ ಎ ಅನ್ನೋ ಮತಕ್ಷೇತ್ರದಲ್ಲಿ ಒಬ್ಬ ಏನೋ ವ್ಯಕ್ತಿನ ನಿಲ್ಲಿಸ್ತಾರೆ, ಓಕೆನಾ, ಎಲೆಕ್ಷನ್ಗೆ. ಸೊ ಅವರು ಕೂಡ ಮುಸ್ಲಿಮೇ ಇರಬೇಕು. ಸೊ ಓಟ್ ಹಾಕೋರು ಯಾರ್ಯಾರು ಇರ್ತೀವಿ ನಾವು? ನಾನು ಹಿಂದೂ ಇದ್ದೇನೆ, ನೀವು ಮುಸ್ಲಿಮ್ ಇದ್ದೀರಾ, ನೀವು ಕ್ರಿಶ್ಚಿಯನ್ ಇದ್ದೀರಾ, ವಾಟ್ ಎವರ್, ಇಲ್ಲ ನಾನು ಕ್ರಿಶ್ಚಿಯನ್ ಇದ್ದೇನೆ ಅಂದ್ಕೊಳ್ಳಿ, ನಾನು ಕೂಡ ಇವ್ರಿಗೆ ಓಟ್ ಹಾಕ್ಬೋದು, ಸರಿನಾ, ಓಟ್ ಹಾಕ್ಬೋದು ಪ್ರೆಸೆಂಟ್ ಸ್ಥಿತಿನಲ್ಲಿ. ಇವಾಗ ಮೀಸಲಾತಿ ಇದೆ, ಆದರೂ ನಾವು ಎಲ್ಲರೂ ಕೂಡ ಓಟ್ ಹಾಕಿನೇ ಇವ್ರನ್ನ ಗೆಲ್ಲಿಸ್ಬೋದು. ಇಬ್ಬರಲ್ಲೇ ಗೆದ್ದವ್ರು ಇಬ್ಬರು ಕೂಡ ಇದ್ರೆ ಮುಸ್ಲಿಮರಲ್ಲೇ ಒಬ್ರು ಇರ್ತಾರೆ, ಸರಿನಾ. ಬಟ್ ಓಟ್ ಹಾಕೊಂಡು ನಾನು ಇರ್ತೀನಲ್ವಾ, ಸರಿನಾ. ಬಟ್ ಈ 1909 ಕಾಯ್ದೆಯಲ್ಲಿ ಹೇಗಿತ್ತು ಅಂದರೆ, ಇವಾಗ ಎಲೆಕ್ಷನ್ ನಿಲ್ಲೋನು ಮುಸ್ಲಿಮ, ಸರಿನಾ, ಎಲೆಕ್ಷನ್ ಒಬ್ಬ ಎ ಪಾರ್ಟಿಯಿಂದ ನಿಲ್ಲೋನು ಮುಸ್ಲಿಮ, ಬಿ ಪಾರ್ಟಿಯಿಂದ ಈ ಎಲೆಕ್ಷನ್ ನಿಲ್ಲೋನು ಕೂಡ ಮುಸ್ಲಿಮೇ, ಸರಿನಾ, ಮುಸ್ಲಿಮೇ ಇಲ್ಲಿ ನಿಲ್ಲೋನು, ಸರಿನಾ. ಇವರಿಗೆ ಓಟ್ ಏನು ಹಾಕ್ತಾರಲ್ವಾ, ಆ ಓಟ್ ಹಾಕೋ ವರ್ಗ ಕೂಡ ಮುಸ್ಲಿಮೇ, ಸರಿನಾ. ಅಲ್ಲಿ ಹಿಂದೂಗಳಿಗೆ ಆಗಲಿ, ಸಿಖ್ ಅವರಿಗಾಗಲಿ, ಅದಾದ ಕ್ರಿಶ್ಚಿಯನ್ ಅವರಿಗಾಗಲಿ ಅವಕಾಶ ಇರಲಿಲ್ಲ, ಸರಿನಾ. ಮುಸ್ಲಿಮೇ ನಿಲ್ಲಬೇಕಾಗಿತ್ತು ಎಲೆಕ್ಷನ್ಗೆ, ಹಾಗೆ ಮುಸ್ಲಿಮ್ ಅವರೇ ಅವ್ರಿಗೆ ಓಟ್ ಹಾಕಬೇಕಾಗಿತ್ತು. ಸೊ ದೆನ್ ಆ ಮತಕ್ಷೇತ್ರದಲ್ಲಿ ಏನು ಹಿಂದೂಗಳು ಇರ್ತಾರಲ್ವ, ಮೀನ್ಸ್ ಅಲ್ಪಸಂಖ್ಯಾತರು ಏನು ಇರ್ತಾರಲ್ವ, ಅಂದರೆ ಹಿಂದೂ, ಕ್ರಿಶ್ಚಿಯನ್, ಸಿಖ್ ಅವರಿಗೆಲ್ಲ ಇದ್ರೇನು ಒಂದು ರೀತಿ ಮಾನ್ಯತೆ ಕೊಡ್ತಾ ಇರಲಿಲ್ಲ, ಸರಿನಾ. ಅದಕ್ಕೆ ಏನಂತಾರೆ ಅಂದರೆ ಕೋಮುವಾದದ ಪಿತಾಮಹ ಅಂತ ಲಾರ್ಡ್ ಮಿಂಟೋನಿಗೆ ಕರೀತಾನೆ. ಯಾಕಂದರೆ ಈ ಕಾಯ್ದೆ ತಂದವನು ಅವನೇ, ಸರಿನಾ. ಯಾರು? ಲಾರ್ಡ್ ಮಿಂಟೋ ಮಾರ್ಲೆ ಕಾಯ್ದೆ ಅಂತ ಕೂಡ ಈ ಹೆಸರಿಗೆ, ಈ ಕಾಯ್ದೆಗೆ ಫೇಮಸ್ ಹೆಸರಿದೆ. ಯಾವುದು ಅಂದರೆ ಮಿಂಟೋ ಮಾರ್ಲೆ ಕಾಯ್ದೆ, ಸರಿನಾ, 1909. ಇದು ನಿಮ್ಗೆ ಗೊತ್ತಿರ್ತದೆ ನಾರ್ಮಲಾಗಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಇದರ ಐತಿಹಾಸಿಕ ಹಿನ್ನೆಲೆ ಇನ್ನೂ ಸ್ವಲ್ಪ ಮುಂದೆ ಹೋದರೆ 1921ರಲ್ಲಿ ಬ್ರಾಹ್ಮಣೇತರ ಜಾತಿಗಳ ದಮನದ ವಿರುದ್ಧ ದಶಕದ ಸುದೀರ್ಘ ಸಾಮಾಜಿಕ ನ್ಯಾಯ ಚಳುವಳಿಯ ನಂತರ ಮೈಸೂರು ಹಿಂದುಳಿದ ಜಾತಿಗಳಿಗೆ ಮೀಸಲಾತಿಯನ್ನು ಪ್ರಾರಂಭಿಸಿತು, ಸರಿನಾ. ಫಸ್ಟ್ ಟೈಮ್ ಏನೋ ಮೈಸೂರಲ್ಲಿದ್ರೇನೋ ಹಿಂದುಳಿದ ಜಾತಿ ಏನಿದಾವಲ್ವ, OBC ಇದ್ದಾರಲ್ವ, ಅವರಿಗಿದ್ರೇನು ಮೀಸಲಾತಿ ಪ್ರಾರಂಭ ಮಾಡ್ತಾರೆ. ಯಾವಾಗ? 1921ರಲ್ಲಿ. ಇದರ ಪರಿಕಲ್ಪನೆ ಯಾವಾಗ ಬಂದಿರ್ತದೆ ಆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಅಂತ ಕೇಳಿದ್ರೆ 1918ರಲ್ಲೇ, ಸರಿನಾ. 1918ರಲ್ಲೇ ಮಿಲ್ಲರ್ ಸಮಿತಿ ಅಂತ ರಚನೆ ಆಗ್ತದೆ. ಎದಕ್ಕೆ? ಈ ಹಿಂದುಳಿದ ಮೀಸಲಾತಿ ಆಯೋಗಕ್ಕೆ ಸಂಬಂಧಿಸಿದಂತೆ ಮೊಟ್ಟ ಮೊದಲ ಸಮಿತಿ ಯಾವುದು ಕರ್ನಾಟಕದಲ್ಲಿ ಅಂತ ಕೇಳಿದಾಗ ಅದು ನಾವು ಮಿಲ್ಲರ್ ಸಮಿತಿ ಅಂತಲೇ ಹೇಳಬೇಕಾಗುತ್ತೆ. ಇದು ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರ ನಂತರ ಬರ್ತವೆ ಯಾವುದು ಮಂಡಲ ಆಯೋಗ, ಕಾಲೇಲ್ಕರ್ ಆಯೋಗ ಅಂತ ಬರ್ತವೆ, ಸರಿನಾ. ಬಟ್ ಅದಕ್ಕಿಂತ ಮುಂಚೆ ಸ್ವತಂತ್ರ ಪೂರ್ವದಲ್ಲೇ ಮೈಸೂರು ಸಂಸ್ಥಾನ ಏನಿದೆ ಅಲ್ವಾ, ಅದನ್ನು ತಂದಿರುತ್ತೆ, ಸರಿನಾ, ನೇಮಕ ಮಾಡಿರುತ್ತೆ ಸಮಿತಿನ. ಯಾವ ಸಮಿತಿ? ಮಿಲ್ಲರ್ ಸಮಿತಿ, ಓಕೆನಾ. ಮಿಲ್ಲರ್, ಡೇವಿಡ್ ಮಿಲ್ಲರ್, ಸೌತ್ ಆಫ್ರಿಕಾ ಪ್ಲೇಯರ್ ಅಲ್ಲ, ಇಲ್ಲಿ ಮಿಲ್ಲರ್ ಸಮಿತಿ ಅಂತ ಬರ್ತದೆ, ಸರಿನಾ. ಅದು ಎದಕ್ಕಂದರೆ OBCಗೆ ಸಂಬಂಧಿಸಿದಂತೆ, ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂಬಂಧಿಸಿದಂತೆ, ಸರಿನಾ. ಸೊ ಅವರು ಆ ಸಮಿತಿ ಶಿಫಾರಸು ಮಾಡ್ತದೆ. ಆ ಶಿಫಾರಸು ಮಾಡಿದ್ದು ಜಾರಿಗೆ ಹೋಗಿ ಬರ್ತದೆ ಅಂತ ಕೇಳಿದಾಗ 1921ರಲ್ಲಿ ಬರ್ತದೆ, ಸರಿನಾ. ಬ್ರಾಹ್ಮಣೇತರ ಜಾತಿಗಳ ದಮನದ ವಿರುದ್ಧ ದಶಕದ ಸುದೀರ್ಘ ಸಾಮಾಜಿಕ ನ್ಯಾಯ ಚಳವಳಿಯ ನಂತರ ಮೈಸೂರು ಸಂಸ್ಥಾನ ಹಿಂದುಳಿದ ಜಾತಿಗಳಿಗೆ ಮೀಸಲಾತಿಯನ್ನು ಪ್ರಾರಂಭಿಸಿತು, ಸರಿನಾ. ಸೊ ಇಲ್ಲಿ ಪ್ರಶ್ನೆ ಹೇಗೆ ಕೇಳ್ತಾನೆ ಅಂದರೆ, ಈ ಪ್ರಶ್ನೆ ಏನಾದರೂ ಬಂತು ಅಂದರೆ ಹೀಗೆ ಡೈರೆಕ್ಟಾಗಿ ಕೇಳ್ತಾನೆ, 1921ರಲ್ಲಿ ಜಾರಿಗೆ ಆಯಿತಾ, ಇಲ್ಲ 18ರಲ್ಲಿ ಜಾರಿಗೆ ಆಯಿತಾ, ಈ ರೀತಿ ಕೇಳ್ಬೋದು. ಇಲ್ಲ ಸ್ಟೇಟ್ಮೆಂಟಲ್ಲಿ ಕೊಟ್ಟರೆ ಅವಾಗಿನ ದಿವಾನರು ಯಾರಾಗಿದ್ದರು, ಜಾರಿಗೆ ಆದಾಗ ದಿವಾನರು ಯಾರಾಗಿದ್ದರು ಅಂತ ಕೇಳ್ತಾನೆ. ದಿವಾನರು ಯಾರಾಗಿರ್ತಾರೆ? ಮಿಲ್ಲರ್ ದಿವಾನರಲ್ಲ, ಅವರು ಆ ಸಮಿತಿಯ ಅಧ್ಯಕ್ಷರು ಆ್ಯಕ್ಚುಲಾಗಿ, ಸರಿನಾ. ಬಟ್ ಅಲ್ಲಿ ದಿವಾನರು ಯಾರಾಗಿರ್ತಾರೆ ಅಂದರೆ ಕಾಂತರಾಜ್ ಅರಸ್ ಅನ್ನೋರು ದಿವಾನರಾಗಿರ್ತಾರೆ, ಸರಿನಾ. ಯಾಕೆಂದರೆ ಇವರು ವಿಶ್ವೇಶ್ವರಯ್ಯನವ್ರು ಏನು ರಾಜೀನಾಮೆ ಕೊಡ್ತಾರಲ್ವ, ರಾಜೀನಾಮೆ ಕೊಟ್ಟ ನಂತರ ಮೊಟ್ಟ ಮೊದಲ ಬಾರಿಗೆ ಹಿಂದುಳಿದ ವರ್ಗಗಳಿಂದ ಒಬ್ಬರು ದಿವಾನರಾಗಿ ಆಯ್ಕೆ ಆಗ್ತಾರೆ, ಸರಿನಾ. ಮೊದಲ ಹಿಂದುಳಿದ ವರ್ಗಗಳ ದಿವಾನರು ಯಾರು ಅಂದರೆ ಕಾಂತರಾಜ್ ಅರಸ್, ಸರಿನಾ, ಅವರೇ ಆಯ್ಕೆ ಆಗ್ತಾರೆ. ಸೊ ಅವ್ರ ಟೈಮಲ್ಲೇ, ಸರಿನಾ, ಅವ್ರು 1918ರಿಂದ 23ವರೆಗೂ ಇರ್ತಾರೆ ಅವರು. ಸೊ ಅವ್ರ ಟೈಮಲ್ಲೇ ಇದು ಜಾರಿಗೆ ಆಗ್ತದೆ, ಸರಿನಾ. ಆ ದಿವಾನರು ನೆನಪಿರಲಿ ನಿಮಗೆ. ಅದಾದ ನಂತರ ಸಮಿತಿ ಹೆಸರು ಯಾವುದು ಅಂದರೆ ಮಿಲ್ಲರ್ ಸಮಿತಿ, ಇದು ಕೂಡ ನೆನಪಿರಲಿ. ರಾಜ ಯಾರು ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಸರಿನಾ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅಲ್ಲ, ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಆ 4ನೇ ಯುದ್ಧ ಆಗುತ್ತಲ್ವ, ಯಾವುದು ಆಂಗ್ಲೋ ಮೈಸೂರು ವಾರ, ಅದಾದ ನಂತರ ಬರೋರು ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಅವ್ರು ಆದ ನಂತರ ಬರೋರು ಎಷ್ಟನೇದಕ್ಕೆ 20ನೇ ಶತಮಾನಕ್ಕೆ ಬರೋರು ಯಾರು ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಸರಿನಾ. ಇದು ನೆನಪಿರಲಿ ನಿಮಗೆ. ನಾಲ್ವಡಿ ಮುಮ್ಮಡಿ ಅನ್ನೋದು ಕನ್ಫ್ಯೂಷನ್ ಆಗಬೇಡಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇವರು, ಸರಿನಾ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ 1921 ಆಯಿತು. 1927ರಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯು ಬ್ರಾಹ್ಮಣೇತರ ಹಿಂದೂಗಳಿಗೆ 44%, ಬ್ರಾಹ್ಮಣರು, ಮುಸ್ಲಿಮರು, ಕ್ರಿಶ್ಚಿಯನ್ನರು ಮತ್ತು ಆಂಗ್ಲೋ ಇಂಡಿಯನರಿಗೆ 16%, ಪರಿಶಿಷ್ಟ ಜಾತಿಗಳಿಗೆ 8% ಮೀಸಲಾತಿಯನ್ನು ಒದಗಿಸಿತ್ತು, ಸರಿನಾ. ಯಾವುದು?
ಮದ್ರಾಸ್ ಪ್ರೆಸಿಡೆನ್ಸಿ. ಸೊ ಮದ್ರಾಸ್ ಪ್ರೆಸಿಡೆನ್ಸಿ, ಇವಾಗ ನಾನೊಂದು ಪ್ರಶ್ನೆ ಕೇಳ ನಿಮಗೆ. ಈ ಮದ್ರಾಸ್, ನಾನು ಪ್ರಶ್ನೆನೇ ಇದೇ ರೀತಿ ಕೊಡ್ತೀನಿ, ಓಕೆನಾ. ಪ್ರಶ್ನೆ ಏನು ಕೊಡ್ತೀನಿ ಅಂದರೆ 1927ರಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯು ಬ್ರಾಹ್ಮಣೇತರ ಹಿಂದೂಗಳಿಗೆ 44%, ಬ್ರಾಹ್ಮಣರು, ಮುಸ್ಲಿಮರು, ಕ್ರಿಶ್ಚಿಯನರು ಮತ್ತು ಆಂಗ್ಲೋ ಇಂಡಿಯನ್ನರಿಗೆ 16% ಮತ್ತು ಪರಿಶಿಷ್ಟ ಜಾತಿಗಳಿಗೆ 8% ಮೀಸಲಾತಿಯನ್ನು ಒದಗಿಸಿತು. ಈ ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಂಡ ಕರ್ನಾಟಕದ ಜಿಲ್ಲೆಗಳಾವವು ಅಂತ ಕೇಳ್ತೀನಿ ಇವಾಗ, ಓಕೆನಾ. ಪ್ರಶ್ನೆ ಅರ್ಥ ಆಯ್ತಾ ನಿಮಗೆ? ಅರ್ಥ ಆಗಿದೆ ಅಲ್ವಾ? ಪ್ರಶ್ನೆ ಅರ್ಥ ಆಗಿಲ್ಲ ಜಸ್ಟ್ 1 ಸೆಕೆಂಡ್ ಡಬಲ್ ಟ್ಯಾಪ್ ಮಾಡಿ ಬ್ಯಾಕ್. ನಿಮಗೆ ಪ್ರಶ್ನೆ ಇದ್ರೇನು ಮತ್ತೊಮ್ಮೆ ಕೇಳ್ಕೊಳ್ಳಿ, ಅರ್ಥ ಆಗ್ತದೆ, ಸರಿನಾ. ಯಾವ 2 ಜಿಲ್ಲೆಗಳು ಇದರ ಸೌಲಭ್ಯವನ್ನು ಪಡ್ಕೊಳ್ತು ಹೇಳ್ಬೋದಾ? ಮದ್ರಾಸ್ ಪ್ರೆಸಿಡೆನ್ಸಿ ಅಂದರೆ ನಮಗೆ ಹೇಗೆ ಹೆಲ್ಪ್ ಆಗುತ್ತೆ? ನೀವು ಸೆಕೆಂಡ್ PU ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿರ್ಬೋದು. ಮದ್ರಾಸ್ ಪ್ರೆಸಿಡೆನ್ಸಿ ಏನಿರುತ್ತಲ್ವ, 1956 ನಮ್ಮ ಕರ್ನಾಟಕ ಏನು ವಿಶಾಲ ಕರ್ನಾಟಕ ಆಗೋಕ್ಕಿಂತ ಮುಂಚೆ ನಮ್ಮ ಬಳ್ಳಾರಿ ಜಿಲ್ಲೆ, ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆ, ಸೌತ್ ಕೆನರಾ ಏನು ಅಂತೀವಲ್ವ, ಆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕೊಳ್ಳೇಗಾಲ ತಾಲೂಕು, ಈ 2 ಜಿಲ್ಲೆಗಳು, ಹಾಗೆ ಇದೊಂದು ತಾಲೂಕು ಕೂಡ ಮದ್ರಾಸ್ ಪ್ರೆಸಿಡೆನ್ಸಿಗೆ ಒಳಪಟ್ಟಿತ್ತು, ಸರಿನಾ. ಇದು ನೆನಪಿರಲಿ ನಿಮಗೆ. ಸೊ ಬಾಂಬೆ ಪ್ರೆಸಿಡೆನ್ಸಿಗೆ ಯಾವುದಾದ್ರೂ ಜಿಲ್ಲೆಗಳು ಒಳಪಟ್ಟಿತ್ತಾ ಅಂತ ಹೇಳಿದ್ರೆ ಹೌದು, 4 ಜಿಲ್ಲೆಗಳು ಒಳಪಟ್ಟಿರ್ತವೆ. ಯಾವುದು ಅಂದರೆ, ಒಂದು ನಮ್ಮ ಹೆಮ್ಮೆಯ ಬಿಜಾಪುರ, ಅದಾದ ನಂತರ ನಮ್ಮ ಹೆಮ್ಮೆಯ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ, ಅದಾದ ನಂತರ ಯಾವುದು ಅಂದರೆ ಜಲಪಾತಗಳ ಜಿಲ್ಲೆ ಉತ್ತರ ಕನ್ನಡ, ಇನ್ನೊಂದು ಯಾವುದು ಅಂದರೆ ವಿದ್ಯಾಕಾಶಿ ಧಾರವಾಡ, ಓಕೆನಾ. ಧಾರವಾಡ, ಉತ್ತರ ಕನ್ನಡ ಮತ್ತು ಬೆಳಗಾವಿ, ಬಿಜಾಪುರ, ಇವು 4 ಕೂಡ ಬಾಂಬೆ ಪ್ರೆಸಿಡೆನ್ಸಿಯ ಭಾಗವಾಗಿರ್ತವೆ, ಸರಿನಾ. ಸೊ ಬಳ್ಳಾರಿ ಮತ್ತು ದಕ್ಷಿಣ ಕನ್ನಡ, ಹಾಗೆ ಯಾವುದು ಅಂದರೆ ಕೊಳ್ಳೇಗಾಲ, ಈ 3 ಕೂಡ ಎದರ ಭಾಗವಾಗಿರ್ತವೆ ಅಂದರೆ ಮದ್ರಾಸ್ ಪ್ರೆಸಿಡೆನ್ಸಿಯ ಭಾಗವಾಗಿರ್ತವೆ. ಸೊ ಈ ಮೀಸಲಾತಿಯ ಸೌಲಭ್ಯವನ್ನು ಕೂಡ ಆ 3 ಜಿಲ್ಲೆಗಳು, ಸರಿನಾ, ಆ 2 ಜಿಲ್ಲೆಗಳು, ಹಾಗೆ ಅದೊಂದು ತಾಲೂಕು ಕೂಡ ಅನುಭವಿಸಿರ್ತವೆ. ನೆನಪಿರಲಿ ಇದು, ಸರಿನಾ. ಇದು ನೆನ್ಪಿಟ್ಕೊಳ್ಳಿ ನೀವು, ಸರಿನಾ. ಸೊ ಪ್ರಶ್ನೆ ಹೇಗೆ ಬೇಕಾದರೂ ಕೇಳ್ಬೋದು, ಅವನು ಫ್ರೇಮ್ ಮಾಡೋದು ಯಾವ ರೀತಿ ಬೇಕಾದರೂ ಫ್ರೇಮ್ ಮಾಡ್ಬೋದು. ಇದೇ ಎಕ್ಸಾಮ್ ಅಂತಲ್ಲ, ಬೇರೆ ಬೇರೆ ಎಕ್ಸಾಮು ಕೂಡ ನಿಮಗೆ ಯೂಸ್ ಆಗುತ್ತೆ ಇದು, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ, ಇಂದು ಅಸ್ತಿತ್ವದಲ್ಲಿರುವ ಮೀಸಲಾತಿ ವ್ಯವಸ್ಥೆಯು ಅದರ ನಿಜವಾದ ಅರ್ಥದಲ್ಲಿ 1933ರಲ್ಲಿ ಬ್ರಿಟಿಷ್ ಪ್ರಧಾನಮಂತ್ರಿ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅವರು ಕೋಮು ಪ್ರಶಸ್ತಿಯನ್ನು ಪ್ರಸ್ತುತಪಡಿಸಿದಾಗ ಪರಿಚಯಿಸಲಾಯಿತು. ಕೋಮು ಪ್ರಶಸ್ತಿಯನ್ನು 16 ಆಗಸ್ಟ್ 1932ರಂದು ಪರಿಚಯಿಸಲಾಯಿತು, ಓಕೆನಾ. ಈ ಕೋಮು ಪ್ರಶಸ್ತಿ ಅಂತ ಬರ್ತದೆ. ಕೋಮು ಪ್ರಶಸ್ತಿ ಅಂದರೆ ಏನು ಬರ್ತದೆ ಅದು ಹೇಳ್ಬೋದಾ? ಲೈಕ್ ಇವಾಗ 1909ರಲ್ಲಿ ಭಾರತೀಯ ಕಾಯ್ದೆ ಬತ್ತಲ್ವಾ, ಯಾರಿಗೆ ಮುಸ್ಲಿಮರಿಗೆ ಇದ್ರ ಪ್ರತ್ಯೇಕವಾದ ಮತಗಟ್ಟೆಯನ್ನು ಒದಗಿಸುವುದು, ಅಲ್ಲಿ ಅವರೇ ಓಟ್ ಹಾಕೋದು. ಸೊ ಆ ರೀತಿ ಇಲ್ಲಿ ಕೂಡ ತರ್ತಾನೆ ಯಾರು, ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅನ್ನೋ, ಓಕೆನಾ. ಸೊ ಇದು ಎಷ್ಟನೇ ರೌಂಡ್ ಮೀಟಿಂಗ್ ಟೇಬಲ್ ಆದ ನಂತರ ಅಂದರೆ, ದುಂಡು ಮೇಜಿನ ಸಮ್ಮೇಳನ ಆದ ನಂತರ ಅಂದರೆ 3ನೇ ದುಂಡು ಮೇಜಿನ ಸಮ್ಮೇಳನ ಆಗ್ತದಲ್ವಾ, ಅದು ಆದ ನಂತರನೇ ಇದ್ರೇನೋ ಜಾರಿಗೆ ತರ್ತಾನೆ ಇದನ್ನು, ಸರಿನಾ. 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಅವನು ಪ್ರಸ್ತಾಪ ಪಡಿಸಿರ್ತಾನೆ. ಸೊ ಅದಕ್ಕೆ ಏನು ಮಾಡಿರ್ತಾರೆ ಅಂದರೆ, ಗಾಂಧೀಜಿ ಅವರು ಅಲ್ಲಿಂದ ಸಭಾತ್ಯಾಗ ಮಾಡಿರ್ತಾರೆ, ಓಕೆನಾ, ಅಲ್ಲಿಂದ ಬಂದುಬಿಟ್ಟಿರ್ತಾರೆ, ಆಗೋದಿಲ್ಲ ಅಂತ. ಇದ್ರೇನೋ ಉಪವಾಸ ಕೂಡ ಮಾಡಿರ್ತಾರೆ, ಎಲ್ಲಿ ಪುಣೆದಲ್ಲಿ, ಓಕೆನಾ, ಪುಣೆ ಜೈಲಲ್ಲಿ. ಸೊ ಅದಕ್ಕೆ ಯಾರ್ದು ಅಂಬೇಡ್ಕರ್ ಮತ್ತು ಗಾಂಧಿದು ಒಪ್ಪಂದ ಕೂಡ ಆಗ್ತದೆ, ಸರಿನಾ. ಪುಣೆ ಒಪ್ಪಂದ ಅಂತ ಕರಿತೀವಿ ಅದಕ್ಕೆ, ಸರಿನಾ. ಸೊ ಅದೆಲ್ಲ ಸಂಬಂಧಿಸಿದ ಅದಕ್ಕೆ ಅಂದರೆ, ಇದಕ್ಕೆ ಯಾವುದು ಅಂದರೆ ಕೋಮು ಪ್ರಶಸ್ತಿ, ಸರಿನಾ. ಈ ಏನು ಕೋಮು ಪ್ರಶಸ್ತಿ ಅಂದರೆ ಏನು, ಸರಿನಾ, ಅದನ್ನು ತಿಳ್ಕೊಬೇಕು. ಕೋಮು ಪ್ರಶಸ್ತಿ ಅಂದರೆ ಏನು ಅಂದರೆ, ಅದಕ್ಕೆ ಕಮ್ಯುನಲ್ ಅವಾರ್ಡ್ ಅಂತ ಕೂಡ ಕರಿತೀವಿ ಇಂಗ್ಲೀಷಲ್ಲಿ, ಸರಿನಾ. ಏನು ಅಂದರೆ ಮುಸ್ಲಿಮರು, ಸಿಖ್ಖರು ಮತ್ತು ಭಾರತೀಯ ಕ್ರಿಶ್ಚಿಯನ್ನರು ಮತ್ತು ಆಂಗ್ಲೋ ಇಂಡಿಯನ್ನರು, ಯುರೋಪಿಯನ್ನರು ಮತ್ತು ದಲಿತರಿಗೆ ಮತದಾರರಿಗೆ ಅವಕಾಶ ಕಲ್ಪಿಸ್ತದೆ, ಓಕೆನಾ. ಅಂದರೆ ಸಪ್ರೇಟಾಗಿ ಅವರಿಗೆ ಅವರೇ ಓಟ್ ಹಾಕೋಬೇಕು, ಸರಿನಾ. ಆ ಪಕ್ಷಕ್ಕೆ ಮೀನ್ಸ್ ಏನು ಮೀಸಲಾತಿ ವರ್ಗ ಇರ್ತದಲ್ಲಮ್ಮ, ಅವರೇ ಎಲೆಕ್ಷನ್ ನಿಲ್ಲೋದು, ಅವರೇ ಓಟ್ ಹಾಕೊಳ್ಳೋದು. ಮೀನ್ಸ್ ಆ ಮತಕ್ಷೇತ್ರದಲ್ಲಿರುವ ಉಳಿದವರಿಗೆ ಏನು ನ್ಯಾಯ ಕೊಡ್ತೀಯಾ ಅಂತ ಹೇಳ್ತಾನೆ ಇವನು, ಯಾರು, ಮಹಾತ್ಮ ಗಾಂಧೀಜಿಯವರು, ಸರಿನಾ. ಸೊ ಅದಕ್ಕೆ ಅದೆಲ್ಲ ಇದ್ರೇನೋ ಕ್ಯಾನ್ಸಲ್ ಕೂಡ ಆಗ್ತದೆ. ಬಟ್ ಅದು ಆ ತೀರ್ಪು ಬಂದಿರುವ ದಿನ ಯಾವುದು ಅಂತ ಕೇಳ್ತಾನೆ. ಈ ಪ್ರಶ್ನೆ ಇದ್ರೇನೋ ಭಾಳ ಸರಿ ಕೇಳಿದ್ದಾನೆ. ಇವನ್ PC ಎಕ್ಸಾಮಲ್ಲೂ ಕೂಡ ಕೇಳಿದ್ದಾನೆ. PC, SDA, FDA ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಈ ಯಾವುದು ಕಮ್ಯುನಲ್ ಅವಾರ್ಡ್ ಬಗ್ಗೆ ಕೇಳಿದ್ದಾನೆ, ಸರಿನಾ. ಯಾವುದು ಕೋಮುವಾದ ಪ್ರಶಸ್ತಿ ಬಗ್ಗೆ. ಇದು ನೆನಪಿರಲಿ ನಿಮಗೆ. ಡೇಟ್ ಯಾವಾಗ ಅಂದರೆ ಆಗಸ್ಟ್ 16, 1932ರಂದು ಪರಿಚಯ ಮಾಡ್ತಾರೆ ಇದಕ್ಕೆ, ಸರಿನಾ. 1932 ಆಗಸ್ಟ್ 16, ಈ ಎಕ್ಸಾಕ್ಟ್ ಡೇಟ್ ನೆನಪಿರಲಿ ನಿಮಗೆ, ಸರಿನಾ. ಆಗಸ್ಟ್ 15 ನಮ್ಮ ಸ್ವತಂತ್ರ ಬಂದ ದಿನ. ಇದು ಒಂದು ದಿನ ನೆಕ್ಸ್ಟ್ ಅಂತ ನೆನಪಿಟ್ಕೊಳ್ಳಿ. ಅದು 32 ಅಂತೂ ನೆನಪುಳಿತದೆ, ಯಾಕಂದರೆ 2ನೇ ದುಂಡು ಮೇಜಿನ ಸಮ್ಮೇಳನದ ನಂತರ ಬಂದಿರ್ತದೆ ಇದು, ಸರಿನಾ. ಸೊ ನೆನಪಿರಲಿ ಇದು ನಿಮಗೆ. ಸೊ ಇಲ್ಲಿ ಇನ್ನೊಂದು ಏನಂದರೆ, ರಾಮ್ಸೆ ಮ್ಯಾಕ್ಡೊನಾಲ್ಡ್ ಇದ್ದಾರಲ್ವ, ಇವರು ಯಾವ ಪಕ್ಷಕ್ಕೆ ಸೇರಿದವರು ಅಂತ ಕೂಡ ಇದ್ರ ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾನೆ, ಸರಿನಾ. ಯಾವ ಪಕ್ಷಕ್ಕೆ ಸಂಬಂಧಿಸಿದವರು ಇವರು ಲೇಬರ್ ಪಾರ್ಟಿಗೆ ಸಂಬಂಧಿಸಿದವರು, ಓಕೆನಾ.
ಯಾವ ಪಾರ್ಟಿ ಅಂದರೆ ಲೇಬರ್ ಪಾರ್ಟಿಗೆ ಸಂಬಂಧಿಸಿದವರು ಇವರು. ಯಾರು? ರಾಮ್ಸೆ ಮ್ಯಾಕ್ಡೊನಾಲ್ಡ್. ಈ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಯಾವಾಗ ಪ್ರಧಾನಮಂತ್ರಿ ಇದ್ದರು ಅಂತ ಕೇಳಿದ್ರೆ 1930, 31, 32 ಸಮಯದಲ್ಲಿ ಇರ್ತಾರೆ ಇವರು, ಸರಿನಾ? ನಿಮಗೆ ನೆನಪಿರಲಿ ಇದು. ಸೊ ನೆಕ್ಸ್ಟ್ ಏನಿದೆ ಅಂದರೆ, ಸುದೀರ್ಘ ಮಾತುಕತೆಗಳ ನಂತರ ಗಾಂಧಿ ಮತ್ತು ಅಂಬೇಡ್ಕರ್ ಅವರು ಪುನಃ ಒಪ್ಪಂದಕ್ಕೆ ಸಹಿ ಹಾಕಿದರು. ಇದು ಯಾವಾಗ ಪುನಃ ಒಪ್ಪಂದ ಹೇಳಿದೆ ಅಲ್ವಾ ನಿಮಗೆ, ಅದು ಏನು ಮತೀಯ ತೀರ್ಪು, ಓಕೆನಾ? ಮತೀಯ ತೀರ್ಪು ಏನು ರಿಲೀಸ್ ಮಾಡ್ತಾನಲ್ವ ಅವರು ರಾಮ್ಸೆ ಮ್ಯಾಕ್ಡೊನಾಲ್ಡ್, ಓಕೆನಾ? ಯಾವುದು ಕಮ್ಯುನಲ್ ಅವಾರ್ಡ್. ಅದಾದ ನಂತರನೇ ಅದು ಬೇಡ ಅಂತ ಉಪವಾಸ ಕೂಡ್ತಾರೆ ಇವರು, ಎಲ್ಲಿ? ಪುಣೆಯ ಜೈಲಿನಲ್ಲಿ. ಸೊ ಅದಾದ ನಂತರ ಇವರು ಆಮರಣ ಅಂತ ಉಪವಾಸ ಕೂಡ್ತಾರೆ, ಅಂದರೆ ಊಟ ಎಲ್ಲ ಬಿಟ್ಟು ಕೂಡ್ತಾರೆ. ಸೊ ನನ್ನಿಂದ ಒಬ್ಬರು, ಅಂದರೆ ನಾನು ಪ್ರಸ್ತಾಪ ಮಾಡಿದ್ದಕ್ಕೆ ಒಬ್ಬರು ದೇಶದ ಶ್ರೇಷ್ಠ ವ್ಯಕ್ತಿ ಸಾಯಬಾರ್ದು ಅನ್ನೋ ಒಂದು ಕಾರಣಕ್ಕೆ ಏನು ಮಾಡ್ತಾರೆ ಅಂದರೆ, ಅಂಬೇಡ್ಕರ್ ಅವರು ಅವ್ರ ಜೊತೆ ಒಪ್ಪಂದ ಮಾಡ್ಕೋತಾರೆ. ಆಯಿತು ಬೇಡ, ನಾನೇ ಇದನ್ನು ಕ್ಯಾನ್ಸಲ್ ಮಾಡ್ಕೋತೀನಿ ಅಂತ ಕ್ಯಾನ್ಸಲ್ ಮಾಡ್ಕೋತಾರೆ. ಸೊ ಅದು ಯಾವಾಗ, ಆ ಡೇಟ್ ಯಾವಾಗ ಅಂತ ಕೇಳಿದ್ರೆ ಅದು 24 ಸೆಪ್ಟೆಂಬರ್ 1932ರಲ್ಲಿ, ಓಕೆನಾ? ಅಲ್ಲಿ ಏನು ಮಾಡ್ತಾರೆ ಅಂದರೆ, ಕೆಲವು ಮೀಸಲಾತಿಗಳೊಂದಿಗೆ ಒಂದೇ ಹಿಂದೂ ಮತದಾರರು ಇರಬೇಕೆಂದು ನಿರ್ಧರಿಸಲಾಯಿತು, ಓಕೆನಾ? ಅಂದರೆ ಎಲ್ಲರೂ ಕೂಡ ಒಬ್ಬನಿಗಿದ್ರೆ ಓಟ್ ಹಾಕಬೇಕು. ಎಲೆಕ್ಷನ್ ಇದ್ರೇನೋ ನೀವು ನಿಲ್ಲೋದು ಬೇಡ ಅಂತ ಹೇಳ್ತಾ ಇಲ್ಲ ಅವರು, ಯಾರು? ಗಾಂಧೀಜಿ, ಓಕೆನಾ? SC ಅವ್ರು ನಿಲ್ಲೋದು ಬೇಡ ಅಂತ ಹೇಳ್ತಾ ಇಲ್ಲ, ST ಅವ್ರು ನಿಲ್ಲೋದು ಬೇಡ ಅಂತ ಹೇಳ್ತಿಲ್ಲ. ಇವನ್ ಇಂಡಿಯನ್ ಕ್ರಿಶ್ಚಿಯನ್ ಇದ್ದಾರಲ್ಲ ಅವರು ಕೂಡ ಎಲೆಕ್ಷನ್ ನಿಲ್ಲೋದು ಬೇಡ ಅಂತ ಹೇಳ್ತಿಲ್ಲ. ಅವ್ರಿಗೆ ಮೀಸಲಾತಿ ಕೊಡಿ, ಬಟ್ ಅಲ್ಲಿ ವೋಟಿಂಗ್ ಹಾಕೋ ಪವರ್ ಎಲ್ಲರಿಗೂ ಇರಬೇಕು ಅನ್ನೋದು ಅವ್ರ ವಾದ ಆಗಿತ್ತು. ಯಾರ್ದು? ಗಾಂಧೀಜಿ ವಾದವಾಗಿತ್ತು, ಸರಿನಾ? ಇದು ನೆನಪಿರಲಿ. ಸೊ ಅದು ಓಟ್ ಹಾಕಿದೆವಾಗ, ಮೀನ್ಸ್ ಸೈನ್ ಹಾಕಿದೆವಾಗ ಪುನಃ ಒಪ್ಪಂದಕ್ಕೆ ಅಂತ ಕೇಳಿದಾಗ 24 ಸೆಪ್ಟೆಂಬರ್ 1932, ಸರಿನಾ? ಅದು ಕಮ್ಯುನಲ್ ಅವಾರ್ಡ್ ಬಂದಿದ್ದ ಡೇಟ್ ಯಾವಾಗ? ಆಗಸ್ಟ್ 16, ಓಕೆನಾ? ಆಗಸ್ಟ್ 16, 1932, ಸರಿನಾ? ಇದು ನೆನಪಿರಲಿ ನಿಮಗೆ ಡೇಟ್ಗಳೆಲ್ಲ. ಸೊ ನೆಕ್ಸ್ಟ್ ಏನಿದೆ ಅಂದರೆ, ಸ್ವಾತಂತ್ರ್ಯದ ನಂತರ ಆರಂಭದಲ್ಲಿ SC ಮತ್ತು STಗಳಿಗೆ ಮಾತ್ರ ಮೀಸಲಾತಿಯನ್ನು ನೀಡಲಾಯಿತು, ಸರಿನಾ? ಸ್ವಾತಂತ್ರ್ಯದ ನಂತರ, ಇವಾಗ ಸ್ವಾತಂತ್ರ್ಯ ಏನು ಸಿಕ್ತಲ್ವ 1947 ಆಗಸ್ಟ್ 15ರಂದು, ಅದಾದ ನಂತರ ಮೊದಲ ಬಾರಿಗೆ ಏನು ಮಾಡ್ತಾರೆ ಅಂದರೆ SC ಮತ್ತು ST ಅವರಿಗೆ ಇಷ್ಟೇ ಮೀಸಲಾತಿ ಕೊಟ್ಟಿರ್ತಾನೆ. ಇವಾಗ ಪ್ರೆಸೆಂಟ್ ಏನಿದೆ ಅಂದರೆ ಮಹಿಳೆಯರಿಗೆ ಮೀಸಲಾತಿ ಇದೆ. ಅದಾದ ನಂತರ ಕೆಲವೊಂದು ಬೇರೆ ಬೇರೆ ವರ್ಗಗಳು ಅಂತ ಬರ್ತವೆ, ಅವೆಲ್ಲಕ್ಕೂ ಕೂಡ ಮೀಸಲಾತಿ ಇದೆ. ಇವನ್ ಅಂಗವಿಕಲರಿಗೆ ಅಂತೇಳಿ ಅವ್ರಿಗೆ ಕೂಡ ಇದ್ರೆ ಮೀಸಲಾತಿ ಕೊಡ್ತಾನೆ. ಸ್ಪೋರ್ಟ್ಸ್ ಒಳಗಿದ್ರೆ ಮೀಸಲಾತಿ ಕೊಡ್ತಾನೆ, ಸರಿನಾ? ಸೊ ಸ್ಪೋರ್ಟ್ಸ್ ಅವ್ರಿಗೆ ಕೂಡ 2% ಇದೆ, ಸರಿನಾ? ಒಲಿಂಪಿಕ್ಸಲ್ಲಿ ಏನೋ ಭಾಗವಹಿಸಿದರೆ, ಸೊ ಮತ್ತು ಅದು ಆನಂತರ ನ್ಯಾಷನಲ್ ಸ್ಪೋರ್ಟ್ಸಲ್ಲಿ ಅಲ್ಲಿ ಭಾಗವಹಿಸಿ ಮೆಡಲ್ ತಂದರೆ ಕರ್ನಾಟಕದ ಏನು ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಅಲ್ವಾ, ಅಲ್ಲಿ 2% ಮೀಸಲಾತಿ ಇದೆ, ನೆನಪಿರಲಿ ಇದು ನಿಮಗೆ. ಸೊ ಅದು ಕಡಿಮೆ ಮಾಡಬೇಕು, ಅದನ್ನು ತೆಗೆದು ಹಾಕಬೇಕು ಅಂತ ಕೂಡ ಇದ್ದರೆ ಕೆಲವೊಂದು ಕಡೆ ವಾದಗಳು ವಿವಾದಗಳು ನಡೀತಾ ಇದ್ದಾವೆ. ಹಾಗೆ ಅದನ್ನು ಹೆಚ್ಚಿಗೆ ಮಾಡಬೇಕು ಅಂತ ಕೂಡ ಇದ್ದರೆ ಕೆಲವು ವಾದ ವಿವಾದಗಳು ಕೂಡ ನಡೀತಾ ಇದ್ದಾವೆ. ಸೊ ಅದಕ್ಕೆ ಸ್ವಲ್ಪ ನ್ಯೂಸಲ್ಲಿದೆ ಅಲ್ವಾ, ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ 1991ರಲ್ಲಿ, ಓಕೆ, ಮಂಡಲ ಆಯೋಗದ ಶಿಫಾರಸಿನ ಮೇರೆಗೆ 1991ರಲ್ಲಿ OBCಗಳನ್ನು ಮೀಸಲಾತಿಯ ವ್ಯಾಪ್ತಿಯಲ್ಲಿ ಸೇರಿಸಲಾಯಿತು, ಸರಿನಾ? ಮೊದಲ ಬಾರಿಗೆ ಏನಾಗ್ತದೆ ಅಂದರೆ SC ST ಅವರಿಗೆ ಇಷ್ಟೇ ಮೀಸಲಾತಿ ಕೊಟ್ಟಿರ್ತಾರೆ ಸ್ವಾತಂತ್ರ್ಯ ನಂತರದಲ್ಲಿ, ಓಕೆನಾ? 1947 ಅದು ಆದ ನಂತರ SC ST ಅವರಿಗೆ ಇಷ್ಟೇ ಮೀಸಲಾತಿ ಇರ್ತದೆ. ಸೊ ಅದು ಆದ ನಂತರ ನೆಕ್ಸ್ಟ್ ಬರೋದು ಯಾವುದು ಅಂದರೆ ಮಂಡಲ ಆಯೋಗ, ಸರಿನಾ? ಮಂಡಲ ಆಯೋಗ ಎದಕ್ಕೆ ಅಂದರೆ OBC ಸಲುವಾಗಿ ನೇಮಕ ಮಾಡ್ತಾರೆ, ಓಕೆನಾ? OBC ಬಗ್ಗೆ ಅಧ್ಯಯನ ಮಾಡೋದಕ್ಕೆ, OBC ಅವರಿಗೆ ನೀವು ಏನು ಮೀಸಲಾತಿ ಕೊಡಬಾರ್ದಾ ಸೊ ಅನ್ನೋದು ಇದೆಲ್ಲ ವಿಷಯದ ಸಲುವಾಗಿ ಅವ್ರಿಗೆ ನೇಮಕ ಮಾಡ್ತಾರೆ, ಸರಿನಾ? ಆ ನೇಮಕ ಮಾಡಿದ್ದು ಆ ಮಂಡಲ ಆಯೋಗ ಶಿಫಾರಸು ಮಾಡ್ತದೆ, ಸರಿನಾ? ಶಿಫಾರಸು ಮಾಡಿದ ನಂತರ 1991ರಲ್ಲಿ, ಯಾವಾಗ 1991ರಲ್ಲಿ OBCಗಳನ್ನು, ಓಕೆನಾ, OBCಗಳನ್ನು ಕೂಡ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ಈ ಜನಗಳನ್ನು ಕೂಡ ಮೀಸಲಾತಿಯ ವ್ಯಾಪ್ತಿಯಲ್ಲಿ ಸೇರಿಸ್ತಾರೆ, ಓಕೆನಾ? ಯಾರಿಗೆ? OBC ಅವರಿಗೆ. ಮೊದಲು SC ST ಇತ್ತು, ಅದಾದ ನಂತರ OBC ಜಾಯ್ನ್ ಆಯಿತು, ಸರಿನಾ? ಸೊ ಇದೇ ಸೀಕ್ವೆನ್ಸಲ್ಲಿ ನೆನ್ಪಿಟ್ಕೊಳ್ಳಿ ನೀವು. ಎಷ್ಟರಲ್ಲಿ? 1991ರಲ್ಲಿ, ಸರಿನಾ? 1991ರಲ್ಲಿ OBC ಅನ್ನೋದು ಒಂದು ಕೋಟಾ ಇದ್ರೇನೋ ನಿಮ್ಮ ರಿಸರ್ವೇಷನ್ ಕೋಟಾದಲ್ಲಿ ಆ್ಯಡ್ ಆಗಿದೆ, ಸರಿನಾ? ನೆನಪಿರಲಿ ಅದು ನಿಮಗೆ. ಅದು ಯಾವ ಶಿಫಾರಸ್ಸಿನ ಮೇರೆಗೆ, ಯಾವ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಅಂದರೆ ಮಂಡಲ ಆಯೋಗದ ಶಿಫಾರಸ್ಸಿನ ಮೇರೆಗೆ, ಸರಿನಾ? ಇನ್ನೊಂದು ಏನಂದರೆ, ಈ KPSC ಪರೀಕ್ಷೆಯಲ್ಲಿ ಕೇಳಬಹುದಾದ ಮಂಡಲ ಆಯೋಗದ ಕೆಲವು ಪ್ರಮುಖ ಅಂಶಗಳನ್ನು ಅರ್ಥ ಮಾಡ್ಕೊಳ್ಳೋಣ, ಓಕೆನಾ? ಈ ಕೆಲವು ಪ್ರಮುಖ ಅಂಶಗಳು ಏನಿದ್ದಾವೆ ಅಂದರೆ ಅಂದರೆ ಆಯೋಗ ಏನೇನು ಶಿಫಾರಸು ಮಾಡ್ತದೆ ಅನ್ನೋದು ಬೇಕಲ್ವಾ? 1991ರಲ್ಲಿ ಅದರ ಶಿಫಾರಸ್ಸಿನ ಮೇರೆಗೆ OBC ಅವರಿಗೆ ರಿಸರ್ವೇಷನಲ್ಲಿ ಆ್ಯಡಪ್ ಮಾಡಿದ್ರು, ಓಕೆನಾ? ಅಲ್ಲಿ ಸೇರಿಸಿದ್ರು. ಬಟ್ ಹಾಗೆ ಅದು ಬೇರೆ ಬೇರೆ ಏನೇನಿದ್ರೇನು ಶಿಫಾರಸು ಮಾಡಿದೆ ಅನ್ನೋದು ಬೇಕಲ್ವಾ? ಏನೇನೆಂದರೆ ಆಯೋಗವನ್ನು ಅದರದ್ದು ಸ್ವಲ್ಪ ನೇಮಕವಾದ ವರ್ಷ, ಹಾಗೆ ನೇಮಕವಾದಾಗ ಯಾರ್ಯಾರಿದ್ರು ಅನ್ನೋದು ಕೂಡ ನೋಡ್ಕೊಳ್ಳೋಣ, ಸರಿನಾ? ಆಯೋಗವನ್ನು ಭಾರತದ ರಾಷ್ಟ್ರಪತಿಗಳು ಆಗಿನ ಸಮಯದಲ್ಲಿ ನೀಲಂ ಸಂಜೀವ್ ರೆಡ್ಡಿ, ಓಕೆನಾ? ಯಾರಿದ್ರು ಅವಾಗ ಅಂತ ಕೇಳಿದಾಗ, ಯಾವುದು ಮಂಡಲ ಆಯೋಗ ಇದ್ದಾಗ ಯಾರು ರಾಷ್ಟ್ರಪತಿ ಇದ್ದರು, ಯಾರು ಪ್ರಧಾನಮಂತ್ರಿ ಇದ್ದರು, ಹಾಗೆ ನೆಕ್ಸ್ಟ್ ಅದರ ಸಮಿತಿಯ ಅಧ್ಯಕ್ಷರು ಯಾರು ಅಂತ ಕೇಳ್ತಾರೆ, ಸರಿನಾ? OBCದು ಯಾರು? ಮೊದಲು ಮಂಡಲ ಆಯೋಗದು
BP ಮಂಡಲ್ ಅಂತ ಇರ್ತಾರೆ, ಓಕೆನಾ, ಅದರ ಅಧ್ಯಕ್ಷ. ಆಗಿನ ಸಮಯದ ರಾಷ್ಟ್ರಪತಿ ಯಾರು ಇರ್ತಾರೆ ಅಂದರೆ ನೀಲಂ ಸಂಜೀವ್ ರೆಡ್ಡಿ. ಓಕೆ, ಯಾರು? ನೀಲಂ ಸಂಜೀವ್ ರೆಡ್ಡಿ, ಸರಿನಾ. ಆಗಿನ ಪ್ರಧಾನಮಂತ್ರಿ ಯಾರು ಇರ್ತಾರೆ ಅಂತ ಕೇಳಿದಾಗ ಮೊರಾರ್ಜಿ ದೇಸಾಯಿ ಇರ್ತಾರೆ, ಓಕೆನಾ. ಯಾರು? ಮೊರಾರ್ಜಿ ದೇಸಾಯಿ, ಸರಿನಾ, ಮೊರಾರ್ಜಿ ದೇಸಾಯಿ. ಇದು ಎಷ್ಟರಲ್ಲಿ ಬರ್ತದೆ ಅಂದರೆ ಈ ಸಮಿತಿ 1977ರಲ್ಲಿ ಅಂತ ಕೆಲವೊಂದು ಬುಕ್ಕಲ್ಲಿ ಕೊಟ್ಟಿರ್ತಾನೆ, ಸರಿನಾ. ಬಟ್ ಇದು ಅಧಿಕೃತವಾಗಿ ನೇಮಕ ಮಾಡಿದ್ದೆ ಅಂದರೆ 1978 ಡಿಸೆಂಬರಲ್ಲಿ, ಸರಿನಾ. ನೇಮಕ ಮಾಡಬೇಕು ಅಂತ ಯೋಚನೆ ಮಾಡಿದ್ದು 77ರಲ್ಲಿ, ಸರಿಯಾ. ಬಟ್ ಅದನ್ನು ಅಧಿಕೃತವಾಗಿ ನೇಮಕ ಮಾಡಿದ್ದೇವಾಗ ಅಂದರೆ ಡಿಸೆಂಬರ್ 1978ರಲ್ಲಿ ನೇಮಕ ಮಾಡ್ತಾರೆ. ಯಾವುದನ್ನು? BP ಮಂಡಲ್ ಆಯೋಗವನ್ನು, ಓಕೆನಾ, ಮಂಡಲ್ ಆಯೋಗವನ್ನು. ಅದರ ಅಧ್ಯಕ್ಷರು ಯಾರು ಅಂದರೆ BP ಮಂಡಲ್, ಅವ್ರ ಹೆಸರು ಮೇಲೆ ಅದು ಆಯೋಗವಿದೆ, ಸರಿನಾ. ಸೊ ಇದು ನೆನಪಿರಲಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಮಂಡಲ್ ಆಯೋಗವು ಭಾರತೀಯ ಜನಸಂಖ್ಯೆಯ ಸರಿಸುಮಾರು 52% OBCಗಳನ್ನು ಒಳಗೊಂಡಿದೆ. ಓಕೆ, ಎಷ್ಟು OBCಗಳನ್ನು ಒಳಗೊಂಡಿದೆ ಅಂತ ಕೇಳಿದಾಗ ಮಂಡಲ ಆಯೋಗ 52% OBCಗಳನ್ನು ಒಳಗೊಂಡಿದೆ. ಯಾವುದು? ಮಂಡಲ ಆಯೋಗದ ಪ್ರಕಾರ, ಸರಿನಾ. ಸೊ ಆದ್ದರಿಂದ ಅವರಿಗೆ 27% ಸರ್ಕಾರಿ ಉದ್ಯೋಗಗಳನ್ನು ಮೀಸಲಿಡಬೇಕು ಎಂದು ತೀರ್ಮಾನಿಸಿದೆ, ಸರಿನಾ. ಮಂಡಲ ಅವರು ಎಷ್ಟು ಪರ್ಸೆಂಟೇಜ್ ನಮಗೆ ಮೀಸಲಾತಿ ಕೊಡು ಅಂತ ಹೇಳ್ತಾರೆ ಅಂದರೆ 27%. ನೆನಪಿರಲಿ ಇದು ನಿಮಗೆ. ಎಷ್ಟು ಅಂದರೆ 27%, ಓಕೆನಾ. 27% ಎಷ್ಟರಲ್ಲಿ ಇದು ಜಾರಿಗೆ ಆಗ್ತದೆ ಅಂದರೆ 1991ರಲ್ಲಿ, ಸರಿನಾ. 1991ರಲ್ಲಿ ಏನು ಜಾರಿಗೆ ಆಗ್ತದೆ, ಎಡಪ್ ಆಗ್ತದೆ ಅಲ್ವಾ, ನಮ್ಮದು ಕೂಡ ಮೀಸಲಾತಿನಲ್ಲಿ. ಅವಾಗ ಜಾರಿ ಆದಾಗ ನಮಗೆ ಮೀಸಲಾತಿ ಎಷ್ಟು ಪರ್ಸೆಂಟೇಜ್ ಇತ್ತು ಅಂತ ಕೇಳಿದಾಗ 27% ಇತ್ತು, ಸರಿನಾ. ಇದು ನೆನಪಿರಲಿ ನಿಮಗೆ. ಆಯೋಗವು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಹಿಂದುಳಿದಿರುವಿಕೆಯ 11 ಸೂಚಕಗಳನ್ನು ಅಭಿವೃದ್ಧಿಪಡಿಸಿದೆ, ಸರಿನಾ. ಎಷ್ಟು ಸೂಚಕಗಳನ್ನು ಅಭಿವೃದ್ಧಿಪಡಿಸ್ತದೆ ಅಂದರೆ 11 ಸೂಚಕಗಳನ್ನು ಅಭಿವೃದ್ಧಿಪಡಿಸ್ತದೆ. ಅದರಲ್ಲಿ ಯಾವ್ಯಾವು ಅಂದರೆ ಒಂದು ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕವಾಗಿಯೂ ಕೂಡ ಇವೆಲ್ಲವೂ ಕೂಡ ಒಳಗೊಂಡಿರ್ತದೆ ಆ 11 ಸೂಚಕಗಳಲ್ಲಿ, ಓಕೆನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಇದು 3743 ಜಾತಿಗಳ ಅಖಿಲ ಭಾರತ ಇತರ ಹಿಂದುಳಿದ ವರ್ಗಗಳ ಪಟ್ಟಿಯನ್ನು ಮತ್ತು 2108 ಜಾತಿಗಳ ಹೆಚ್ಚು ಹಿಂದುಳಿದ ಖಿನ್ನತೆಗೆ ಒಳಗಾದ ಹಿಂದುಳಿದ ವರ್ಗಗಳ ಪಟ್ಟಿಗಳನ್ನು ರಚಿಸಿದೆ, ಸರಿನಾ. ಸೊ ಇದು ಸ್ವಲ್ಪ ಡೀಪಾಗಿ ಹೋಗ್ತದೆ. ಸೊ ಇದನ್ನು ಕೂಡ ನೋಡ್ಕೊಳ್ಳಿ. ಎಷ್ಟು ಅಂದರೆ 3743 ಅಖಿಲ ಭಾರತ ಹಿಂದುಳಿದ ವರ್ಗಗಳ ಜಾತಿಗಳ ಪಟ್ಟಿಯನ್ನು ನಿರ್ಮಾಣ ಮಾಡ್ತದೆ, ಸರಿನಾ. ಸೊ ಅದಾಂತರ 2108 ಜಾತಿಗಳ ಹಿಂದುಳಿದ, ಅದು ಹೆಂಗೆ ಅಂದರೆ ಹೆಚ್ಚು ಹಿಂದುಳಿದ ಖಿನ್ನತೆಗೆ ಒಳಗಾದ ಹಿಂದುಳಿದ ವರ್ಗಗಳ ಪಟ್ಟಿಯನ್ನು ರಚಿಸಿದೆ. ಖಿನ್ನತೆ ಒಳಗಾದ ಅಂತ ಕೇಳಿದಾಗ 2108, ಸರಿನಾ. ಟೋಟಲಿ ಹೇಳಬೇಕಂದ್ರೆ 3743 ಜಾತಿಗಳನ್ನು, ಓಕೆನಾ, ಇದು ವರ್ಗೀಕರಣ ಮಾಡ್ತದೆ. ಸೊ ನೆಕ್ಸ್ಟ್ ಏನಂದರೆ ಇದು ತನ್ನ ವರದಿಯನ್ನು ಯಾವಾಗ ಸಲ್ಲಿಸ್ತು? ಓಕೆ, ನೇಮಕ ಆಯಿತು 78 ಡಿಸೆಂಬರಲ್ಲಿ. 78 ಅಂದರೆ 1978 ಡಿಸೆಂಬರಲ್ಲಿ ನೇಮಕ ಆಯಿತು. ಅದರದ್ದು ಜಾರಿಗೆ ಬಂದಿರೋ ವರ್ಷ ಅಂದರೆ 1991. ಎಷ್ಟು ಪರ್ಸೆಂಟೇಜ್ ಬರ್ತದೆ ಅಂದರೆ 27% ಕೊಡ್ತಾರೆ OBCಗೆ, ಸರಿನಾ. ಸೊ ಇದು ವರದಿ ಯಾವಾಗ ಸಲ್ಲಿಸ್ತು ಅಂತ ಕೇಳ್ತಾನೆ. ಯಾವಾಗ ಸಲ್ಲಿಸ್ತದೆ ಅಂದರೆ 31 ಡಿಸೆಂಬರ್ 1980 ವರದಿ ಸಲ್ಲಿಸ್ತದೆ. ಅಂದರೆ 2 ವರ್ಷ ತೊಗೋತಾರೆ ಇವರು, ಓಕೆನಾ. ಈ ವರದಿ ಸಲ್ಲಿಸೋಕ್ಕೆ, ಈ ವರದಿ ರಿಪೋರ್ಟ್ನ ರೆಡಿ ಮಾಡೋಕ್ಕೆ ಎಷ್ಟು ವರ್ಷ ತೊಗೋತಾರೆ? 2 ವರ್ಷ ತೊಗೋತಾರೆ, ಸರಿನಾ. ನೆನಪಿರಲಿ ನಿಮಗೆ, ಸರಿನಾ. ಇದು ಸ್ವತಂತ್ರ ಭಾರತದ, ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಇದು ಸ್ವತಂತ್ರ ಭಾರತದ ಮೊದಲ ಹಿಂದುಳಿದ ವರ್ಗಗಳ ಆಯೋಗವಾ ಅಥವಾ ಅಲ್ಲವಾ, ಸರಿನಾ, ಹೇಳ್ಬೋದಾ? ಸೊ ಇನ್ನೊಂದು ಕಾಕಾ ಕಾಲೇಲ್ಕರ್ ಆಯೋಗ ಅಂತ ಬರ್ತದೆ. ಸೊ ಅದು ಎಷ್ಟರಲ್ಲಿ ಬರ್ತದೆ ಹೇಳಿ ನೋಡೋಣ, ಅದನ್ನು ಕಾಮೆಂಟ್ ಮಾಡಿ ನೀವು. ನಾನು ಹೇಳ್ಬೋದಾ? 56ರಲ್ಲಿ ಬರ್ತದೆ, 55ರಲ್ಲಿ ಬರ್ತದೆ, ಇಲ್ಲಾಂದರೆ 78ರಲ್ಲಿ ಬರ್ತದೆ, ಹೇಳಿದ್ದಕ್ಕೆ, ಸರಿನಾ. ಸೊ ನೆಕ್ಸ್ಟ್ ಮುಂದೆ ಹೋಗೋದಾದರೆ ಮುಂದೇನು ಕೊಟ್ಟಿದ್ದಾನೆ ಅಂದರೆ ಭಾರತದಲ್ಲಿ ಮೀಸಲಾತಿಯನ್ನು ನಿಯಂತ್ರಿಸುವ ಸಾಂವಿಧಾನಿಕ ನಿಬಂಧನೆಗಳು ಅಂತ ಕೊಟ್ಟಿದ್ದಾನೆ. ಭಾರತದಲ್ಲಿ ಮೀಸಲಾತಿಯನ್ನು ನಿಯಂತ್ರಿಸಬೇಕು. ಸೊ ಅದಕ್ಕೆ ಸಾಂವಿಧಾನಿಕ ನಿಬಂಧನೆಗಳು ಏನೇನಿದ್ದಾವೆ, ಸರಿನಾ. ಅಂದರೆ ಸಂವಿಧಾನದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಆರ್ಟಿಕಲಲ್ಲಿ ಯಾವ್ಯಾವ ಭಾಗದಲ್ಲಿ ಏನೇನು ಉಲ್ಲೇಖ ಮಾಡಲಾಗಿದೆ ಅಂತ ಕೇಳಿದ್ದಾನೆ, ಸರಿನಾ. ಅದನ್ನು ಹೇಳ್ತಾ ಇದ್ದಾರೆ. ಏನಂದರೆ ಒಂದು ಭಾಗ 16ರಲ್ಲಿ, ಓಕೆ, ಭಾಗ 16ರಲ್ಲಿ ಏನಿದೆ ಅಂದರೆ ಕೇಂದ್ರ ಮತ್ತು ರಾಜ್ಯ ಶಾಸಕಾಂಗಗಳಲ್ಲಿ SC ಮತ್ತು ST ಮೀಸಲಾತಿಗೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾನೆ, ಸರಿನಾ. SC ಮತ್ತು ST ಮೀಸಲಾತಿಗೆ ಎಲ್ಲಿ ರಾಜ್ಯ ಶಾಸಕಾಂಗಗಳಲ್ಲಿ ಯಾವ ಭಾಗಗಳಲ್ಲಿ ಮೆನ್ಷನ್ ಮಾಡಲಾಗಿದೆ ಅಂತ ಕೊಟ್ಟರೆ ಅದು 16ನೇ ಭಾಗದಲ್ಲಿ, ಸರಿನಾ. 16ನೇ ಭಾಗ ಎದಕ್ಕೆ ಸಂಬಂಧಿಸಿದೆ ಅಂದರೆ SC ಮತ್ತು ST ಮೀಸಲಾತಿಗೆ ಸಂಬಂಧಿಸಿದೆ, ಸರಿನಾ. ಎಲ್ಲಿ? ರಾಜ್ಯ ಶಾಸಕಾಂಗಗಳಲ್ಲಿ, ಓಕೆ, ರಾಜ್ಯ ಶಾಸಕಾಂಗಗಳಲ್ಲಿ SC ಮತ್ತು ST ಮೀಸಲಾತಿಗೆ ಸಂಬಂಧಿಸಿದೆ. ಯಾವುದು? 16ನೇ ಭಾಗ, ಸಂವಿಧಾನದ 16ನೇ ಭಾಗ ಇದು, ಸರಿನಾ. ನೆನಪಿರಲಿ ಇದು ನಿಮಗೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಸಂವಿಧಾನದ 15(4) ಮೀನ್ಸ್ 15ನೇ ವಿಧಿ, ಅದರದ್ದು ಸಬ್ ಆರ್ಟಿಕಲ್ ಇದ್ರೇನು 4 ಇದೆ, ಅದು ಎಜುಕೇಷನ್. ಮತ್ತು 16(4) ಜಾಬ್ಸ್. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು SC ಮತ್ತು ST ಸದಸ್ಯರಿಗೆ ಸರ್ಕಾರಿ ಸೇವೆಗಳಲ್ಲಿ ಸ್ಥಾನಗಳನ್ನು ಮೀಸಲಿಡಲು ಅನುವು ಮಾಡಿಕೊಟ್ಟಿದೆ. ಸೊ ನಿಮಗೆ ಇನ್ನೊಂದು ಇವಾಗ ಪ್ರಶ್ನೆ ಕೇಳ ಏನಂದರೆ ಈ 15(4) ಅದಾಂತರ 16(4) ಇವು ಇದೋ ಅಲ್ವಾ, ಇವು ಮೂಲಭೂತ ಹಕ್ಕುಗಳು ಅಥವಾ ಅಲ್ವೋ? ಮೂಲಭೂತ ಹಕ್ಕುಗಳ ಅಡಿಯಲ್ಲಿ ಇವುಗಳನ್ನು ರಕ್ಷಿಸಲ್ಪಡಬಹುದು ಅಥವಾ ರಕ್ಷಿಸಲ್ಪಡಲ್ಲ, ಇವು ಹೇಳ್ಬೋದಾ?
ಅಂದರೆ ಮೂಲಭೂತ ಹಕ್ಕುಗಳು ಎಲ್ಲ ಕೂಡ ಇದ್ರೇನು ಸಂವಿಧಾನಿಕವಾಗಿ ಓಕೆನಾ ನ್ಯಾಯಾಂಗವಾಗಿ ರಕ್ಷಿಸಲ್ಪಡ್ತವೆ. ಸೊ ಇವುಗಳನ್ನು ನಾವು ರಕ್ಷಣೆ ಮಾಡಬಹುದಾ? ಇವು ಮೂಲಭೂತ ಹಕ್ಕುಗಳ ಅಂತ ಕೇಳಿದಾಗ ಇವು ಮೂಲಭೂತ ಹಕ್ಕುಗಳಲ್ಲ ಓಕೆನಾ. ಇವು ಮೂಲಭೂತ ಹಕ್ಕುಗಳಲ್ಲ. ಇವು ಏನು ಸಬ್ ಆರ್ಟಿಕಲ್ ಇದಾವಲ್ವಾ, ಈಗ ಮೀಸಲಾತಿ ಕೊಡಬೇಕಂತ ಹೇಳೋದು, ಮೀಸಲಾತಿನ ಇವಾಗ ನನ್ನ ದೇಶದಲ್ಲಿ ಓಕೆನಾ ಮೀಸಲಾತಿ ಅಸಮಾನತೆ ಇದೆ. ಸೊ ಅದಕ್ಕೆ ನಾನು ಇಲ್ಲಿ ಕೊಡ್ತಾ ಇದ್ದೀನಿ ಅಂತ ಅಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ, ತಿದ್ದುಪಡಿ ಮಾಡಿ ತಂದಿದ್ದಾರೆ. ಬಟ್ ಇದು ಆ್ಯಕ್ಚುಲಾಗಿ ಮೂಲಭೂತ ಸಂವಿಧಾನದಲ್ಲಿ ಇರಲಿಲ್ಲ ಓಕೆನಾ, ಮೂಲ ಸಂವಿಧಾನದಲ್ಲಿ ಇರಲಿಲ್ಲ. ಸೊ ಅದಕ್ಕೇನೆಂದರೆ ಇದು ನ್ಯಾಯಾಂಗ ರಕ್ಷಿತವಾದದ್ದಲ್ಲ ಓಕೆನಾ. ಇದು ಕೂಡ ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾನೆ. ಇನ್ನೊಂದೇನೆಂದರೆ ಇವು ಮೂಲಭೂತ ಹಕ್ಕುಗಳಂತ ಏನು ಹೇಳ್ತೀವಲ್ಲ, ಇದು ಮೂಲಭೂತ ಹಕ್ಕಲ್ಲ. ನಾನು ಏನು ರಿಸರ್ವೇಷನ್ ತೊಗೊಳ್ಳೇಬೇಕು ಅನ್ನೋದು ನನ್ನ ಮೂಲಭೂತ ಹಕ್ಕಲ್ಲ, ಸರಿ, ನನಗೆ ಸಿಗಲೇಬೇಕು ಅನ್ನೋದು ಮೂಲಭೂತ ಹಕ್ಕಲ್ಲ. ನೆನಪಿರಲಿ ಇದು ನಿಮಗೆ. ಯಾವುದು 16/4 ಮತ್ತು 15/4 ವಿಧಿ ಇದು, ಸರಿನಾ. 15/4 ವಿಧಿ ಏನು ಎದರೊಳಗೆ ಅಂದರೆ ಎಜುಕೇಷನಲ್ಲಿ, 16/4 ವಿಧಿ ಏನಂದರೆ ಇದು ಜಾಬ್ಸಲ್ಲಿ ಮೀಸಲಾತಿ ಕೊಡೋದ್ರ ಬಗ್ಗೆ ಹೇಳ್ತದೆ, ಸರಿನಾ. ಮೀಸಲಾತಿ ಅನ್ನೋದು ಯಾವತ್ತೂ ಕೂಡ ಮೂಲಭೂತ ಹಕ್ಕಲ್ಲ, ಸರಿನಾ, ಇದು ನೆನಪಿರಲಿ ನಿಮಗೆ. ಸೊ ಇದು ಅದರಲ್ಲಿ 15/4 ಮತ್ತು 16/4 ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು SC ಮತ್ತು ST ಸದಸ್ಯರಿಗೆ ಸರ್ಕಾರಿ ಸೇವೆಗಳಲ್ಲಿ ಸ್ಥಾನಗಳನ್ನು ಮೀಸಲಿಡಲು ಅನುವು ಮಾಡಿಕೊಟ್ಟಿದೆ ಅಂತ ಹೇಳಿದ್ದಾನೆ, ಸರಿನಾ. SC ಮತ್ತು ST ಕ್ಯಾಂಡಿಡೇಟ್ ಅವರಿಗೆ ಮೀಸಲಾತಿ ಕೊಡ್ತಾರೆ ಆ ವಿಧಿಯ ಅನುಸಾರವಾಗಿ, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಆರ್ಟಿಕಲ್ 233T ಪ್ರತಿ ಪುರಸಭೆಯಲ್ಲಿ SC ಮತ್ತು STಗಳಿಗೆ ಸೀಟುಗಳ ಮೀಸಲಾತಿಯನ್ನು ಒದಗಿಸುತ್ತದೆ. ಯಾವುದಂದರೆ 233, ಸರಿನಾ. 233 ಅಲ್ಲ, ಅದು 243 ಆಗಬೇಕಾಗಿತ್ತು. 243T ಇದೆ ಅಲ್ವಾ, ಪ್ರತಿ ಪುರಸಭೆಯಲ್ಲಿ ಮುನ್ಸಿಪಾಲ್ಟಿನಲ್ಲಿ SC ಮತ್ತು STಗಳಿಗೆ ಸೀಟುಗಳ ಮೀಸಲಾತಿಯನ್ನು ಒದಗಿಸುತ್ತದೆ, ಸರಿನಾ. ಸೊ ನೆಕ್ಸ್ಟ್ ಪಂಚಾಯತಿನಲ್ಲಿ ಯಾವ ವಿಧಿ ಇದ್ರೇನೋ ಮೀಸಲಾತಿ ಒದಗಿಸ್ತದೆ ಹೇಳ್ಬೋದಾ? ಹೇಳಿ ನೋಡೋಣ. ಅದು ಕೂಡ 243ನೇ ಬರ್ತದೆ. ABCನ, Dನ, Eನ, ಎಫ್ ಏನಿದೆಯಲ್ಲ ಸದಸ್ಯರ ಅನರ್ಹತೆ ಬಗ್ಗೆ ಹೇಳ್ತದೆ. ಮೊನ್ನೆ ಇದರಲ್ಲಿ ಕೇಳಿದ್ದ ನೋಡಿ, ಯಾವುದೋ ಅಸಿಸ್ಟೆಂಟ್ ಕಂಟ್ರೋಲರ್ ಪರೀಕ್ಷೆಯಲ್ಲೂ ಕೂಡ ಕೇಳಿದ್ದ ಅದು ಪ್ರಶ್ನೆ. ಹಾಗೆ ಯಾವುದು ಅಂದರೆ VO ಎಕ್ಸಾಮಲ್ಲಿ ಕೂಡ ಕೇಳಿದ್ದ ಅದನ್ನು, ಸರಿನಾ. ಸೊ ನೆಕ್ಸ್ಟ್ PDOದಲ್ಲಿ ಕೂಡ ಕೇಳಿದ ಪ್ರಶ್ನೆನ. ಸೊ ಇಲ್ಲಿ 243D ಬಗ್ಗೆ ನೋಡ್ಕೊಳ್ಳೋಣ. ಏನಿದೆ ಅಂದರೆ 243D ಪ್ರತಿ ಪಂಚಾಯತ್ನಲ್ಲಿ SC ಮತ್ತು STಗಳಿಗೆ ಸೀಟುಗಳ ಮೀಸಲಾತಿಯನ್ನು ಒದಗಿಸುತ್ತದೆ, ಓಕೆನಾ. SC ಮತ್ತು STಗಳಿಗೆ ಮೀಸಲಾತಿ ಒದಗಿಸ್ತದೆ, ಯಾವುದು 243D. ಹಾಗೆ ಮಹಿಳೆಯರಿಗೆ ಯಾವ ವಿಧಿ ಇದ್ರೇನೋ ಮೀಸಲಾತಿ ಒದಗಿಸ್ತದೆ. ಸೊ ಅದು ಕೂಡ 243Dನೇ. ಮೀಸಲಾತಿ ಅಂತ ಬಂತು ಪಂಚಾಯತಿನಲ್ಲಿ ಅಂತ ಕೇಳಿದ್ರೆ ಅದು 243Dನೇ ಆಗಿರಬೇಕು, ಸರಿನಾ. 243Dನೇ. ಪಂಚಾಯತಿಗಳಲ್ಲಿ ಯಾವುದೇ ರೀತಿಯಾದ ಮೀಸಲಾತಿ ಇರಲಿ ಅದು ಒದಗಿಸೋದು ಯಾವುದಂದರೆ 243D ವಿಧಿ, ಓಕೆನಾ. ಸೊ ಇದು ನೆನಪಿರಲಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಆರ್ಟಿಕಲ್ 330 ಮತ್ತು ಆರ್ಟಿಕಲ್ 332 ಅನುಕ್ರಮವಾಗಿ ಸಂಸತ್ತಿನಲ್ಲಿ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ SC ಮತ್ತು STಗಳಿಗೆ ಸ್ಥಾನಗಳ ಮೀಸಲಾತಿ ಮೂಲಕ ನಿರ್ದಿಷ್ಟ ಪ್ರಾತಿನಿಧ್ಯವನ್ನು ಒದಗಿಸುತ್ತದೆ. ಸೊ ನಿಮಗೆ ಇವಾಗಲೇ ಹೇಳಿದೆ ನಾನು, MP ಸೀಟ್ಗಳು 5 ಸೀಟುಗಳು ಮೀಸಲಾತಿ ಇದ್ದಾವೆ ಕರ್ನಾಟಕದಲ್ಲಿ ಅಂತ, ಕರ್ನಾಟಕದಲ್ಲಿ ಅಂತ ಹೇಳಿದೆ. ಅದಾಂದ್ರೆ ST 2 ಸೀಟುಗಳು ಮೀಸಲಾತಿ ಕೊಟ್ಟಿದ್ದೀವಿ ಅಂತ ಹೇಳಿದೆ, ಸರಿನಾ. ಅದು ಯಾವ ವಿಧಿನಲ್ಲಿ ಮೆನ್ಷನ್ ಮಾಡಿದೆ ಅಂದರೆ ಆರ್ಟಿಕಲ್ 330, ಸರಿನಾ. 330ನಲ್ಲಿ ಏನು ಹೇಳ್ತದೆ ಅಂದರೆ SC ಮತ್ತು ST ಅವರಿಗೆ ಮೀಸಲಾತಿ ಇರಬೇಕು, ಯಾವುದು ಸ್ಥಾನಗಳಲ್ಲಿ MP ಸ್ಥಾನಗಳಲ್ಲಿ ಮೀಸಲಾತಿ ಇರಬೇಕು ಅಂತ ಹೇಳ್ತದೆ ಆರ್ಟಿಕಲ್ 330, ಸರಿನಾ. ಸೊ ಅದಾನಂತರ ಆರ್ಟಿಕಲ್ 332 ಇದೆ ಅಲ್ವಾ, ಇದು ವಿಧಾನಸಭೆಗಳಲ್ಲಿ SC ಮತ್ತು ST ಅವರಿಗೆ ಮೀಸಲಾತಿ ಕೊಡಬೇಕು ಅಂತ ಹೇಳ್ತದೆ. 331 ಏನು ಎದ್ರ ಬಗ್ಗೆ ಹೇಳ್ತದೆ ಹೇಳ್ಬೋದಾ? 331 ಇದ್ರೇನು ಕೇಂದ್ರ ಶಾಸಕಾಂಗದಲ್ಲಿ, ಓಕೆನಾ. ಕೇಂದ್ರ ಶಾಸಕಾಂಗದಲ್ಲಿ ಕೇಂದ್ರ ಸಂಸತ್ತಿನಲ್ಲಿ ಆಂಗ್ಲೋ ಇಂಡಿಯನ್ಸ್ಗೆ ಮೀಸಲಾತಿ ಕೊಡಬೇಕು ಅಂತ ಹೇಳ್ತದೆ, ಸರಿನಾ. ಆಂಗ್ಲೋ ಇಂಡಿಯನ್ಸ್ಗೆ ಹೇಳೋದು ಯಾವುದು ಅಂದರೆ ಕೇಂದ್ರ ಶಾಸಕಾಂಗದಲ್ಲಿ ಕೇಂದ್ರ ಸಂಸತ್ತಿನಲ್ಲಿ ಅಂದರೆ 331. ರಾಜ್ಯದಲ್ಲಿ ಕೂಡ ಆಂಗ್ಲೋ ಇಂಡಿಯನ್ಸ್ ಇದ್ರಲ್ವಾ, ಸೊ ಅದನ್ನು ಇವಾಗ ತೆಗೆದಿದ್ದಾರೆ. ಅದು ಯಾವುದು ಅಂದರೆ ಆರ್ಟಿಕಲ್ 333, ಓಕೆನಾ. 330, 331, 332, 333, ಸರಿನಾ. 30 ಮತ್ತು 31 ಎದಕ್ಕೆ ಸಂಬಂಧಿಸು ಅಂದರೆ ಸೆಂಟ್ರಲಲ್ಲಿ. ಅದಾಂತರ 32, 33 ಎದಕ್ಕೆ ಸಂಬಂಧಿಸು ಅಂದರೆ ರಾಜ್ಯದಲ್ಲಿ, ಸರಿನಾ. ಸೊ ಇದೇ ಸೀಕ್ವೆನ್ಸಲ್ಲಿ ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ಸಂವಿಧಾನದ ಬಗ್ಗೆ, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಸಂವಿಧಾನದ 335ನೇ ವಿಧಿಯು STಗಳು ಮತ್ತು SCಗಳ ಹಕ್ಕುಗಳನ್ನು ಆಡಳಿತದ ಪರಿಣಾಮಕಾರಿತ್ವದ ನಿರ್ವಹಣೆಯೊಂದಿಗೆ ಸಂವಿಧಾನಾತ್ಮಕವಾಗಿ ಪರಿಗಣನೆಗೆ ತೆಗೆದುಕೊಳ್ಳುತ್ತದೆ ಎಂದು ಹೇಳುತ್ತದೆ, ಸರಿನಾ. ಇದು ಯಾವುದು ಅಂದರೆ ಆರ್ಟಿಕಲ್ 335 ಹೇಳ್ತದೆ ಇದು ಈ ರೀತಿ, ಸರಿನಾ. ಸೊ ಇದಾಗಿತ್ತು ಇಲ್ಲಿವರೆಗಿನ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ದು ಪಾರ್ಟ್ 1 ಕ್ಲಾಸ್, ಸರಿನಾ. ಸೊ ಇದು ಇಷ್ಟ ಆಗಿದ್ದರೆ ಅದಾದರೆ ಇದನ್ನು ಕಂಟಿನ್ಯೂ ಏನಾದರೂ ಮಾಡಬೇಕು ಅಂತ ಇದ್ದರೆ ಸೊ ಪ್ಲೀಸ್ ಕಾಮೆಂಟ್ ಮಾಡಿ, ಕಂಟಿನ್ಯೂ ಮಾಡ್ತೀನಿ. ಸೊ ಇಲ್ಲ ಈ ಕ್ಲಾಸ್ ಬೇಡ ಅಂತ ಹೇಳಿದ್ರೆ ಸೊ ಆಬ್ವಿಯಸ್ಲಿ ನಾನು ಡಿಸ್ಕಂಟಿನ್ಯೂ ಮಾಡ್ತೀನಿ, ಸರಿನಾ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇಫ್ ಇವನು ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ